ಮಾತನಾಡ್ತಾ ಇದ್ದೇವೆ. ಅದರಲ್ಲಿ ಕಳೆದ 3 ಸಂಚಿಕೆಗಳಲ್ಲಿ ಪ್ರಾರಂಭದಲ್ಲಿ ಅವರ ಸಾಹಿತ್ಯದ ಕುರಿತಾಗಿ, ಅವರ ಪೂರ್ಣ ಯೋಗ ದರ್ಶನದ ಕುರಿತಾಗಿ ಕೆಲವು ವಿಷಯಗಳನ್ನು ನಾವು ನೋಡಿದ್ದೀವಿ. ಸಾಧನೆಯಲ್ಲಿ ತೊಡಗತಕ್ಕಂಥ ಸಾಧಕ ಹೇಗೆ ತನ್ನ ಕರ್ಮಗಳಲ್ಲಿ ನಿರತನಾಗಬೇಕು ಅಥವಾ ಕರ್ಮವನ್ನು ಹೇಗೆ ಭಾವಿಸಬೇಕು, ಈ ಕರ್ಮದ ಪ್ರಭು ಯಾರು, ಯಾವುದು ನನ್ನನ್ನು ಕರ್ಮಕ್ಕೆ ತೊಡಗಿಸ್ತಾ ಇರುವಂಥದ್ದು ಅನ್ನುವ ಬಗ್ಗೆ ಒಂದು ವಿಶೇಷವಾದಂಥ ಒಳನೋಟವನ್ನು, ತಿಳುವಳಿಕೆಯನ್ನು ಹೊಂದಿರಬೇಕಾದ್ದು ಅನಿವಾರ್ಯ. ಈ ಹೊತ್ತು ಆ ವಿಷಯವಾಗಿ ಶ್ರೀ ಅರವಿಂದರ ಪೂರ್ಣಯೋಗ ಪಥದಲ್ಲಿ ಇರುವ ಸಾಧಕ ಕರ್ಮವನ್ನು ಕುರಿತಾಗಿ ಯಾವ ಥರದ ಚಿಂತನೆಗಳನ್ನು ಹೊಂದಿರಬೇಕು, ಭಾವನೆಗಳನ್ನು ಹೊಂದಿರಬೇಕು ಅಥವಾ ತಳಿಬೇಕು, ಕರ್ಮದಲ್ಲಿ ತೊಡಗಬೇಕು ಎನ್ನುವ ಬಗ್ಗೆ ಒಂದು ವಿಚಾರ ಮಂಥನವನ್ನು ನಾವು ಈ ದಿನ ಮಾಡುವವರಿದ್ದೇವೆ ಶ್ರೀ ಅರವಿಂದರ ಪೂರ್ಣಯೋಗದ ಬೆಳಕಿನಲ್ಲಿ. ಬಹಳ ವಿಶೇಷವಾದ ಸಾಧನೆ ಶ್ರೀ ಅರವಿಂದರ ಪೂರ್ಣಯೋಗ ಸಾಧನೆ. ಅದರಲ್ಲಿ ಇರ್ತಕ್ಕಂಥ ಸಾಧಕ ಅವನೊಳಗಡೆಗೆ ಒಂದು ಅಮರ ಅಂಶವಿದೆ. ಕಾಲ ದೇಶಕ್ಕೆ ಅತೀತವಾಗಿರ್ತಕ್ಕಂಥ, ನಾಮರೂಪಗಳಿಗೆ ಅತೀತವಾಗಿರ್ತಕ್ಕಂಥ, ಸರ್ವಶಕ್ತವಾಗಿರುವ, ಸರ್ವಂಕಷವಾಗಿರುವ ಒಂದು ವಿಶೇಷವಾದಂತಹ ಅಂಶ ಇದೆ ಅನ್ನುವ ಶ್ರದ್ಧೆಯನ್ನು ಹೊಂದಿದವನಾಗಿರಬೇಕು. ಆ ನಂತರ ಸನಾತನ ಆನಂದದ ಜ್ಯೋತಿ, ಅದರ ಒಂದು ಕಿಡಿ, ಅದರ ಒಂದು ಜ್ಞಾನ, ಅದರ ಒಂದು ಮೇಲೆ ಭಕ್ತಿ, ಈ ಹಿನ್ನೆಲೆಯಲ್ಲಿ ಕರ್ಮವನ್ನು ಅವನು ಮಾಡಲಿಕ್ಕೆ ಆರಂಭಿಸಿದಾಗ ಸತ್ಯ ಅಂದರೆ ಏನು, ಆನಂದ ಅಂದರೆ ಏನು, ಚಿತ್ಶಕ್ತಿ ಹೇಗೆ ಈ ಒಂದು ಸತ್ಯ ಮತ್ತು ಆನಂದದ ಹಿಂದೆಗಡೆ ಕೆಲಸ ಮಾಡ್ತಾ ಇದೆ ಅನ್ನುವ ಅರಿವು ಸಾಧ್ಯವಾಗುತ್ತೆ. ಈ ರಹಸ್ಯವನ್ನು ಶೋಧನೆ ಮಾಡಲಿಕ್ಕಾಗಿಯೇ ಎಲ್ಲ ಯೋಗ ಮಾರ್ಗಗಳು, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ಹೀಗೆ ಬೇರೆ ಬೇರೆ ಯೋಗಗಳು ನಾವೇನು ಕೇಳ್ತೇವೆ ಮತ್ತು ಸಾಧನೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಆ ಎಲ್ಲ ಯೋಗ ಮಾರ್ಗಗಳ ಗುರಿ ನಮ್ಮೊಳಗಡೆ ಇರ್ತಕ್ಕಂಥ ಸನಾತನ ಅಂಶವನ್ನು, ಅಮರತ್ವದ ಒಂದು ಅಂಶವನ್ನು ದರ್ಶಿಸುವ ಕಾರಣಕ್ಕಾಗಿ ದೈಹಿಕ, ಪ್ರಾಣಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಕರ್ಮಗಳಲ್ಲಿ ಅವನು ತೊಡಗಲಿಕ್ಕೆ ಸಾಧ್ಯವಾಗುತ್ತೆ. ಅಥವಾ ಈ ಎಲ್ಲ ಕರ್ಮಗಳ ನಡುವೆ ಇರ್ತಕ್ಕಂಥ ಭಿನ್ನತೆ ಏನು ಅಥವಾ ವಿಶೇಷತೆ ಏನು, ಯಾವ ಕರ್ಮದಲ್ಲಿ ನಾನು ತೊಡಗಿದ್ದೇನೆ, ಅದರ ಉದ್ದೇಶವೇನು, ಅದರ ಪರಿಣಾಮಗಳೇನು, ಈ ಸಾಧನಾ ಮಾರ್ಗದಲ್ಲಿ ಒಟ್ಟಾರೆ ಅನ್ನುವಂಥ ತಿಳುವಳಿಕೆ ಅವನಿಗೆ ಬೇಕಾಗುತ್ತೆ. ಇಲ್ಲಿ ಒಂದು ಅನ್ವೇಷಣೆ ಅನ್ನುವಂಥದ್ದು ಸಾಧಕನಿಗೆ ಸದಾಕಾಲ ಇದ್ದೇ ಇರುತ್ತೆ. ಅಂಥದ್ದೊಂದು ಸಂದರ್ಭ ಪ್ರತಿಯೊಂದು ಕರ್ಮದ ಸನ್ನಿವೇಶದಲ್ಲಿ, ಆಲೋಚನೆ, ಚಿಂತನೆ, ಭಾವನೆ ಇತ್ಯಾದಿ ಮಾನಸಿಕ ಕರ್ಮಗಳಲ್ಲಿ ಕೂಡ ಅವನು ಈ ಒಂದು ಅನ್ವೇಷಣಾ ಅಂಶವನ್ನು, ದೃಷ್ಟಿಯನ್ನು ಹೊಂದಿರ್ತಾನೆ. ಅಂಥ ಸಾಧಕ ಈ ಎಲ್ಲ ಕರ್ಮಗಳ ಹಿಂದೆಗಡೆ ಶರೀರದ ಶಾರೀರಿಕ ಕರ್ಮಗಳಿರಬಹುದು, ಪ್ರಾಣಿಕದ ಕರ್ಮಗಳಿರಬಹುದು, ಮಾನಸಿಕ ಕರ್ಮಗಳಿರಬಹುದು, ಬುದ್ಧಿ ಕರ್ಮಗಳಿರಬಹುದು, ಈ ಎಲ್ಲ ಕರ್ಮಗಳ ಹಿಂದೆಗಡೆಗೆ ಒಬ್ಬ ಏಕೈಕ ಪ್ರಭು ಇದ್ದಾನೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಗ್ರಾಹ್ಯವಲ್ಲ. ನಾನೇ ಮಾಡ್ತಾ ಇದ್ದೇನೆ, ನಾನೇ ನೋಡ್ತಾ ಇದ್ದೇನೆ, ನಾನೇ ಆಲೋಚನೆ ಮಾಡ್ತಾ ಇದ್ದೇನೆ, ನಾನೇ ಮಾತಾಡ್ತಾ ಇದ್ದೇನೆ, ಹೀಗೆ ನಾನು ಅನ್ನುವಂಥದ್ದಕ್ಕೆ ಕಾರಣವಾದ ಅಹಂ ಕೇಂದ್ರವನ್ನೇ ಪ್ರಧಾನವಾಗಿರಿಸಿಕೊಂಡು ಕರ್ಮಗಳನ್ನು ಮಾಡುವಂಥದ್ದನ್ನು ನಾವೆಲ್ಲ ಚೆನ್ನಾಗಿ ಬಲ್ಲೆವು. ಅಂದರೆ ಪೂರ್ಣಯೋಗ ಸಾಧಕನಿಗೆ ಅದರಾಚೆಗೂ ಒಂದು ಏನೋ ಶ್ರದ್ಧೆಯಿಂದನೋ, ಭಕ್ತಿಯಿಂದನೋ, ಭಗವಂತನ ಕೃಪೆಯಿಂದನೋ, ಶ್ರೀ ಮಾತಾರವಿಂದರ ಕೃಪೆಯಿಂದನೋ ಎಲ್ಲ ಕರ್ಮಗಳ ಹಿಂದೆಗಡೆಗೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನುವ ಒಂದು ಅರಿವು ಇದ್ದಿರಲೇಬೇಕಾಗತ್ತೆ, ಇರುತ್ತೆ. ಅದಿದ್ದಾಗ ಕರ್ತೃತ್ವ ಭಾವ ಅಥವಾ ಅಹಂಭಾವ ನಷ್ಟವಾಗುವ ಸಾಧ್ಯತೆ ಇದೆ. ಕರ್ತೃತ್ವ ಮತ್ತು ಭೋಕ್ತೃತ್ವ ಇರೋವರೆಗೂ ಅಪರಾ ಪ್ರಕೃತಿಯ ಬಂಧನದಲ್ಲಿ ನಾವಿರ್ತೀವಿ. ಯಾವಾಗ ಕರ್ತೃತ್ವ ಮತ್ತು ಭೋಕ್ತೃತ್ವ ಎರಡೂ ಹೋಗ್ತದೋ ಆವಾಗ ಅಹಂ ನಿರಸನವಾದ ಕಾರಣಕ್ಕಾಗಿ ಯಾವ ಕರ್ಮಪ್ರಭು ಈ ಪ್ರಕಟಿತ ವಿಶ್ವದ ಹಿಂದೆಗಡೆಗೆ ಕಾರ್ಯ
ಮಾಡ್ತಾ ಇದ್ದಾನೋ, ಕಾರ್ಯಗಳನ್ನು ಅಥವಾ ಕರ್ಮಗಳನ್ನು ನಿಯೋಜಿಸ್ತಾ ಇದ್ದಾನೋ ಅವನು ಪ್ರಕಟವಾಗ್ತಾನೆ, ನಮ್ಮೊಳಗಡೆಗೆ ಪ್ರಕಟವಾಗ್ತಾನೆ. ಆ ನಂತರದಲ್ಲಿ ಸಾಧಕನ ರೀತಿ ನೀತಿಗಳು, ಚಿಂತನೆಗಳು, ಭಾವನೆಗಳು, ಆಲೋಚನೆಗಳು, ಕರ್ಮಗಳು ಭಿನ್ನ ನೆಲೆಯಲ್ಲಿ ಅಥವಾ ಭಿನ್ನ ಸ್ತರದಲ್ಲಿ ಅಥವಾ ಭಿನ್ನ ಪ್ರಜ್ಞೆಯಲ್ಲಿ ಆರಂಭವಾಗ್ತವೆ. ಪ್ರಕೃತಿಯಲ್ಲಿ ಅಪರಾಪ್ರಕೃತಿ ಮತ್ತು ಪರಾಪ್ರಕೃತಿ ಅಂತ ಹೇಳಿ ನಾವೇನು ಹೇಳ್ತೀವಿ, ಆ ಪ್ರಕೃತಿಯಲ್ಲಿ ಉನ್ನತ ಸ್ತರಗಳಲ್ಲಿ ನಾವು ನೆಲೆ ನಿಲ್ಲುವ ಅಭ್ಯಾಸ ಅಥವಾ ಸಾಧನೆಯಲ್ಲಿ ತೊಡಗುವಾಗ ಈ ಪರಮ ಪ್ರಭುವಿನ ಕರ್ಮದ ಯಜಮಾನ, ಕರ್ಮದ ಪ್ರಭು, ಕರ್ಮದ ದಿಗ್ದರ್ಶಕ, ಸರ್ವಶಕ್ತ, ಸನಾತನ ಅಂತೆಲ್ಲ ನಾವು ಕರೆಯಬಹುದಾದಂಥದ್ದೇನಿದೆ ಅದರ ದರ್ಶನ ಆಗುತ್ತೆ, ಅವನ ದರ್ಶನ ಆಗುತ್ತೆ. ಅದು ಸಾಧ್ಯ. ಆ ಉನ್ನತ ಸ್ತರಗಳಿಗೆ ಏರಿ ಹೋಗಿ ಮುಟ್ಲಿಕ್ಕಾಗಿ ನಾವು ಸಾಧನೆಯಲ್ಲಿ ತೊಡಗಿದ್ದೀವಿ. ಅಪರಾಪ್ರಕೃತಿಯ ಉಪಕರಣಗಳಾಗಿರ್ತಕ್ಕಂಥ ದೇಹ, ಪ್ರಾಣ, ಮನ, ಬುದ್ಧಿ ಇತ್ಯಾದಿ ಇತ್ಯಾದಿ ಏನೆಲ್ಲ ಇದೆ ಅವುಗಳನ್ನು ಉತ್ತರಿಸಿ ಮುಂದಕ್ಕೆ ಹೋದಾಗ ಈ ಪರಮನ ದರ್ಶನ ನಮ್ಮೊಳಗಡೆಗೆ ಪ್ರಾಪ್ತವಾಗುತ್ತೆ ಅಂಥೇಳಿ ಶ್ರೀ ಅರವಿಂದರು ಬೋಧಿಸ್ತಾರೆ. ಸಮಗ್ರ ಶ್ರದ್ಧೆ, ಅಚಲ ತಾಳ್ಮೆ, ಸಮರ್ಪಣೆ ಇವು ಮೂರು ಬೇಕಾಗುತ್ತೆ ಆ ಪರಮನ ಆ ದರ್ಶನಕ್ಕಾಗಿ. ಶ್ರದ್ಧೆ ಸಮಗ್ರವಾಗಿರಬೇಕು. ಎಲ್ಲ ತತ್ವಗಳನ್ನು, ಎಲ್ಲ ಕಾಲ, ದೇಶ, ಮತಪಂಥಗಳಲ್ಲಿ ಪ್ರಕಟವಾದ ಅರ್ಧ ಸತ್ಯಗಳನ್ನು ಪೂರ್ಣವಾಗಿ ಓದಿಕೊಂಡು, ಪೂರ್ಣವಾಗಿ ಗ್ರಹಿಸಿಕೊಂಡು, ಇದಕ್ಕೆ ಮೀರಿದ ಒಂದು ಸನಾತನ ಸತ್ಯವೊಂದಿದೆ, ಶಕ್ತಿಯೊಂದಿದೆ, ಅದನ್ನು ನಾನು ದರ್ಶಿಸಬೇಕು, ಅದನ್ನು ನನ್ನೊಳಗಡೆಗೆ ಆವಾಹಿಸ್ಕೊಳ್ಬೇಕು ಅನ್ನುವಂಥ ಶ್ರದ್ಧೆ. ಅದು ಸಮಗ್ರವಾಗಿ ಸದಾಕಾಲ. ಅದಕ್ಕಾಗಿ ಅಚಲವಾದ ತಾಳ್ಮೆ ಇರಬೇಕು, ಸಮರ್ಪಣೆ ಇರಬೇಕು. ಪೂರ್ಣ ಪ್ರಮಾಣದ ಸಮರ್ಪಣೆ ಅಂತ ಹೇಳ್ತಾರೆ. ತನ್ನದು ಎನ್ನುವ ಸಮಗ್ರ ಅಸ್ತಿತ್ವ ಏನಿದೆ, ಸತ್ಯ ಏನಿದೆ, ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ಅವಶ್ಯಕತೆ, ಅಗತ್ಯತೆ ಇದೆ. ಹಲೋ, ಕೇಳಿಸ್ತಾ ಇದೆಯಮ್ಮ? ಶ್ರದ್ಧೆ ಬುದ್ಧಿಗಿಂತ ವಿಶೇಷವಾದದ್ದು ಅನ್ನುವಂಥದ್ದು ಬಹುತೇಕ ಜನಕ್ಕೆ ಗೊತ್ತಿಲ್ಲ, ಸಾಧಕರಿಗೆ. ಅದರಲ್ಲೂ ವಿಶೇಷವಾಗಿ ಬುದ್ಧಿವಂತ ಅಥವಾ ತರ್ಕ ಪ್ರಧಾನವಾದಂತಹ, ಚಿಂತನಾ ಪ್ರಧಾನವಾಗಿರ್ತಕ್ಕಂಥ ಸಾಧಕರು ಬುದ್ಧಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಶ್ರೀ ಅರವಿಂದರ ಪೂರ್ಣಯೋಗ ಪಥದ ಪಥಿಕ ಸಾಧಕನಿಗೆ ಶ್ರದ್ಧೆ ಬುದ್ಧಿಗಿಂತಲೂ ಸರ್ವಶಕ್ತವಾದದ್ದು, ಸಮರ್ಥವಾದದ್ದು ಅನ್ನುವಂಥದ್ದೊಂದು ಒಳನೋಟ ಇರ್ತದೆ. ಯಾಕೆಂದರೆ ಆ ಶ್ರದ್ಧೆಗೆ ಒಂದು ಉನ್ನತ ಸ್ತರದ, ಪ್ರಜ್ಞಾಸ್ತರದ ರಹಸ್ಯ ಶಕ್ತಿ ಆಧಾರವಾಗಿರುತ್ತೆ ಅನ್ನೋದು ಗೊತ್ತಿರುತ್ತೆ ಅಥವಾ ತಿಳಿಯುತ್ತೆ. ಆ ಕಾರಣಕ್ಕಾಗಿ ಬುದ್ಧಿಗಿಂತಲೂ ಹೆಚ್ಚಾಗಿ ಶ್ರದ್ಧೆಗೆ ಒತ್ತು ಕೊಡ್ತಾನೆ. ಅದರ ಕಾರಣಕ್ಕಾಗಿ ಅವನ ಕರ್ಮಗಳು ಆ ಉಚ್ಚ ಸ್ತರದ, ಉನ್ನತ ಸ್ತರದ ಯಾವುದೋ ಒಂದು ರಹಸ್ಯ ಶಕ್ತಿ ಕಾರ್ಯ ಮಾಡ್ತಾ ಇದೆಯೋ, ಅಪರಾಪ್ರಕೃತಿಯಿಂದ ಪರಾಪ್ರಕೃತಿಯವರೆಗೆ, ಅದರ ಆಧಾರ ಅಥವಾ ಅದರ ಒಂದು ಸಹಾಯ, ಮಾರ್ಗದರ್ಶನ ಶ್ರದ್ಧಾವಂತ ಸಾಧಕನಿಗೆ ನೇರವಾಗಿ ಲಭ್ಯವಿದೆ ಅಂಥೇಳಿ ನಾವು ಭಾವಿಸಬೇಕಾಗತ್ತೆ. ನಮ್ಮ ಕರ್ಮ ಬುದ್ಧಿ ಪ್ರಧಾನವಾಗಿರುವಂಥದ್ದು ಸಹಜ, ಎಲ್ರಿಗೂ ಗೊತ್ತಿದೆ. ಬುದ್ಧಿಯಿಂದ ನಾವು ಕರ್ಮಗಳಲ್ಲಿ ಹೆಚ್ಚು ಹೆಚ್ಚು ತೊಡಗುತ್ತೀವಿ. ಬುದ್ಧಿವಂತ ಅಂತ ಅನ್ನಿಸ್ಕೊಳ್ಳೋದಕ್ಕಾಗಿ ಹೆಚ್ಚು ಹೆಚ್ಚು ಇಷ್ಟಪಡ್ತೀವಿ ನಮ್ಮ ಕರ್ಮಗಳ ಮೂಲಕ. ಆದರೆ ಪೂರ್ಣಯೋಗ ಪಥಿಕ ಅದನ್ನು ಅಷ್ಟು ಮುಖ್ಯ ಅಂತ ಹೇಳಿ ಭಾವಿಸಿದೆ. ಶ್ರದ್ಧೆಯಿಂದ ಮತ್ತು ಆ ಶ್ರದ್ಧೆಗೆ ಅತಿ ಸಮೀಪದಲ್ಲಿ ಸಂಪರ್ಕದಲ್ಲಿರುವ ವಿಶ್ವಾಧಾರವಾಗಿರ್ತಕ್ಕಂಥ ಶಕ್ತಿ, ಆ ಒಂದು ಆಧಾರವನ್ನು ಹೆಚ್ಚು ಆಶ್ರಯಿಸ್ತಾನೆ. ಅದು ನಮಗೇನಾದರೂ ಸಾಧ್ಯವಾದರೆ, ಅಂಥದ್ದೊಂದು ಶ್ರದ್ಧೆ ನಮಗೆ ಸಾಧ್ಯ ಆದರೆ ಮುಂದೆ ಏನಾಗುತ್ತೆ ಅಂದರೆ ಸಾಧಕನ ಕರ್ಮಗಳು ಮತ್ತೆ ವಿಶ್ವದಲ್ಲಿ ಇರ್ತಕ್ಕಂಥ, ನಡೀತಾ ಇರ್ತಕ್ಕಂಥ ಕರ್ಮಗಳು, ಅಂದರೆ ಬೇರೆ ಬೇರೆ ಸ್ತರದಲ್ಲಿ, ಬೇರೆ ಬೇರೆ ದೇಹಗಳಲ್ಲಿ, ಬೇರೆ ಬೇರೆ ಅವಸ್ಥೆಗಳಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಗಳು ಎಲ್ಲವೂ ದೇವ ಅಥವಾ
ಈ ಮಹಾ ವಿಶ್ವದ ಹಿಂದೆಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಮ ಪ್ರಭುವಿಗೆ ಹಾಕಿದ ಆಹುತಿ ಅಂತ ಹೇಳಿ ಅವನು ಭಾವಿಸೋದಕ್ಕೆ ಸಾಧ್ಯವಾಗುತ್ತೆ. ಫಲಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಹೋಗುತ್ತೆ. ಪರಮೇಶ್ವರನಿಗಾಗಿ, ಪರಮ ಪ್ರಭುವಿಗಾಗಿ ನಾನು ಮಾಡ್ತಾ ಇರುವಂತ ಒಂದು ಯಜ್ಞ, ನನ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮರ್ಪಣಾ ಭಾವದ ಯಜ್ಞ ಅಂತ ಹೇಳಿ ಅವನು ಭಾವಿಸೋದಕ್ಕೆ ಆ ಕಾರಣಕ್ಕಾಗಿ ಸಾಧ್ಯವಾಗುತ್ತೆ. ಇದು ಪೂರ್ಣಯೋಗ ಸಾಧಕ ಮಾಡಬೇಕಾಗಿರ್ತಕ್ಕಂಥ ಮೊದಲನೆಯ ಸಾಧನೆ. ಅಂದ್ರೆ ಏನು? ಎಲ್ಲ ಕರ್ಮಗಳನ್ನ ಪರಮ ಪ್ರಭುವಿನ ಕಾರ್ಯದಲ್ಲಿ ಒಂದು ನಡೀತಾ ಇರ್ತಕ್ಕಂಥ ಯಜ್ಞ ಅಥವಾ ಆಹುತಿ ಅಂತ ಹೇಳಿ ಭಾವಿಸುವಂಥದ್ದು. ಅದಾದ ಮೇಲೆ ಅವನು ಇನ್ನೊಂದು ಪ್ರಧಾನವಾಗಿ ತಿಳಿಬೇಕಾಗತ್ತೆ ಅಥವಾ ಮಾಡಬೇಕಾಗತ್ತೆ, ಕರ್ಮ ಫಲದ ಆಶೆಯನ್ನು ಬಿಡುವಂಥದ್ದು. ನಿಷ್ಕಾಮ ಕರ್ಮ ಅಂತ ಹೇಳಿ ಗೀತೆ ಇದನ್ನು ಬೋಧಿಸ್ತದೆ. ಯಾರು ಫಲವನ್ನು ತ್ಯಾಗ ಮಾಡಿ ಕರ್ಮದಲ್ಲಿ ತೊಡಗುತ್ತಾನೋ ಅವನಿಗೆ ಅನಂತ ಫಲ ಅಂತ ಹೇಳಿ ಒಂದು ಮಾತು. ಜಗತ್ತಿನ ಒಡೆಯ ಸರ್ವೇಶ್ವರನೇ ಅವನ ಜೊತೆಗೆ ಸೇರ್ಕೊಳ್ತಾನೆ ಅಂತ ಅದರ ಅರ್ಥ. ಇದಾಗದೆ ಹೋದ್ರೆ ಪರಮಪ್ರಭುವಿನ ದಿವ್ಯ ಸಾನ್ನಿಧ್ಯ, ಆ ಪರಮಪ್ರಭುವಿನ ದಿವ್ಯ ಶಕ್ತಿ ನಮಗೆ ಪ್ರಾಪ್ತವಾಗಲ್ಲ. ಈ ಎರಡು ನಮ್ಮಲ್ಲಿ ಸಾಧನೆ ಆದರೆ ಪರಮಪ್ರಭುವಿನ ದಿವ್ಯ ಸಾನ್ನಿಧ್ಯದ ಅನುಭೂತಿ, ಪರಮಪ್ರಭುವಿನ ದಿವ್ಯ ಶಕ್ತಿ ನಮ್ಮೊಳಗಡೆಗೆ ಕೆಲಸ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟು ಬರುತ್ತೆ. ಇದಾದ ಮೇಲೆ ಪೂರ್ಣಯೋಗ ಪಥಿಕ ಮಾಡಲೇಬೇಕಾದಂಥ ಮತ್ತೊಂದು ಅಂದರೆ ಕಾಮಪುರುಷನ ಕಾಮ ಪ್ರಕೃತಿಯ ಸಂಕಲ್ಪದ ಪರಿವರ್ತನೆ. ಅಂದರೆ ಜೀವಕಾಮ ಅಥವಾ ಇಂದ್ರಿಯ ಕಾಮಗಳು ಅಥವಾ ಪ್ರಾಪಂಚಿಕ ಕಾಮನೆಗಳೆಲ್ಲವೂ ದೈವದ ಪರಮ ಪುರುಷನ ಮೇಲಿನ ಕಾಮನೆಗಳಾಗಿ ಅಥವಾ ಅಪರಾ ಪ್ರಕೃತಿಯ ಪ್ರಚೋದನೆಯಿಂದ ನಡೀತಕ್ಕಂಥ ಕಾಮಕರ್ಮಗಳೆಲ್ಲವೂ ಪರಾಪ್ರಕೃತಿಯ ಕರ್ಮಗಳಾಗಿ ರೂಪಾಂತರ ಹೊಂತವೆ ಅಥವಾ ಪರಿವರ್ತನೆ ಹೊಂತವೆ ಅಥವಾ ಅಂಥದ್ದೊಂದು ಸಂಕಲ್ಪ ಪರಿವರ್ತನೆ ಹಿಂದೆಗಡೆಗೆ ಇರುತ್ತೆ. ಇದು ಅಷ್ಟು ಸುಲಭವಾದದ್ದೇನೂ ಅಲ್ಲ. ಪಂಚಭೂತಾತ್ಮಕವಾದ ಶರೀರದಲ್ಲಿ, ಪಂಚಭೂತಾತ್ಮಕವಾದ ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕಾರ್ಯ ಅಂದರೆ ಇದೇನೆ. ಕಾಮಪುರುಷನ ಕಾಮ ಪ್ರಕೃತಿ ಏನಿದೆ ಅದನ್ನು ರೂಪಾಂತರಿಸ್ತಕ್ಕಂಥ ಸಂಕಲ್ಪ, ಇದನ್ನು ಮಾಡಲೇಬೇಕಾಗತ್ತೆ. ಇದಕ್ಕೆ ಅಹಂ ನಷ್ಟವಾಗಬೇಕು. ಅದಾದ್ರೇನೆ ಆಶಯ ಸುಳಿವು ಅಳಿಯುವಂಥದ್ದು. ಮನದ ಮುಂದಿನ ಆಸೆಗಳೆಲ್ಲವೂ ಅಳಿದು ಸಂಪೂರ್ಣವಾಗಿ ಅಹಂ ನಷ್ಟವಾದ ಅನಂತರದಲ್ಲಿ ಪರಾಪ್ರಕೃತಿಯ ಪ್ರೇರಣೆ ನಮ್ಮೊಳಗಡೆಗೆ, ಪರಾಪ್ರಕೃತಿಯ ಒಂದು ಸನ್ನಿಧಿ ಪ್ರಾಪ್ತವಾಗುತ್ತೆ. ಅಲ್ಲಿಂದಾಚೆಗೆ ಪೂರ್ಣಯೋಗದ ಸಾಧಕನಿಗೆ ಬಹುದೂರದ ಪ್ರಯಾಣ ಒಂದಿದೆ ನನಗೆ ಅನ್ನುವಂಥ ಅರಿವಾಗುತ್ತೆ. ಸಮಾಧಾನ ಅನ್ನೋದು ಪ್ರಧಾನವಾಗಿ ಬೇಕಾಗುತ್ತೆ. ಎಲ್ಲೆಡೆ ಸಮಾಧಾನ, ಶಾಂತಿಯಿಂದ ಅವನ ಕಾರ್ಯದಲ್ಲಿ ಅಥವಾ ಅವನ ಕರ್ಮದಲ್ಲಿ ಅಥವಾ ಅವನ ಸಾಧನೆಯಲ್ಲಿ ಅವನು ತೊಡಗಬೇಕಾಗತ್ತೆ. ಆ ಸಾಧನೆಯಲ್ಲಿ ಅವನಿಗೆ ಮುಂದುವರೆದಂತೆ ವಿಶ್ವಶಕ್ತಿಗಳ ಉಪಕರಣ ನಾನು ಅಥವಾ ನನ್ನ ಸಮಸ್ತ ಸತ್ತೆ ಅಸ್ತಿತ್ವವೆಲ್ಲವೂ ವಿಶ್ವಶಕ್ತಿಗಳ ಒಂದು ಕರ್ಮಗಳಿಗೆ ಕಾರ್ಯಕ್ಷೇತ್ರ ಅನ್ನೋಂಥ ಅರಿವು ಬೇಕಾಗುತ್ತೆ. ಅದು ದೇಹ, ಅದು ಪ್ರಾಣ, ಅದು ಮನಸ್ಸು, ಅದು ಬುದ್ಧಿ ಯಾವುದೇ ಇರಲಿ, ಸಮಸ್ತ ಅವನ ಆ ಅಸ್ತಿತ್ವ ಏನಿದೆ, ಉಪಕರಣ ಏನಿದೆ, ಅದು ವಿಶ್ವಾತ್ಮಕವಾದ ವಿಶ್ವಶಕ್ತಿಗಳ ಒಂದು ಆಡುಂಬಲವಾಗಿ ಅವನಿಗೆ ಗೋಚರವಾಗುತ್ತೆ. ಈ ಸಂದರ್ಭದಲ್ಲಿಯೂ ಕೂಡ ಅಹಂ ಸಂಪೂರ್ಣವಾಗಿ ನಷ್ಟವಾಗಿದೆ ಅಂತ ಹೇಳಿ ನಾವು ಭಾವಿಸುವಂತಿಲ್ಲ. ಬಗೆ ಬಗೆ ವೇಷದಲ್ಲಿ ತನ್ನ ಅಸ್ತಿತ್ವವನ್ನು ಅದು ಉಳಿಸಿಕೊಳ್ಳಲು ಹವಣಿಸ್ತಾ ಇರುತ್ತೆ ಅಹಂ ಪ್ರಜ್ಞೆ. ಅದು ಅಪರಾ ಪ್ರಕೃತಿಯ ಹಿಡಿತದಲ್ಲಿರ್ತಕ್ಕಂಥ ಅಸ್ತಿತ್ವ ಏನಿದೆ, ಶರೀರ ಏನಿದೆ, ದೇಹ, ಪ್ರಾಣ, ಮನಸ್ಸು, ಬುದ್ಧಿ ಏನಿದಾವೆ ಅವುಗಳಿಗೆ ಅನಿವಾರ್ಯ. ಅದು ಆ ಅಹಂ ಅವುಗಳನ್ನು ಒಂದಾದ್ಮೇಲೆ ಒಂದು ಹಿಡದೇ ಇರ್ತದೆ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಅದು ಸರ್ವವ್ಯಾಪಿಯಾಗಿರೋ ಕಾರಣಕ್ಕಾಗಿ, ಅಂದರೆ ಅಸ್ತಿತ್ವ ಎಲ್ಲದರಲ್ಲಿ ಅಹಂ ಕಾರ್ಯಾಚರಣೆ ನಡೆಸ್ತಾ ಇರೋದ್ರಿಂದಾಗಿ ಕೆಲವು ಸಾರಿ ಗಂಡಾಂತರಕಾರಿಯಾಗುತ್ತೆ. ವೈಯಕ್ತಿಕವಾಗಿ ಸಾಧಕನಿಗೂ ಅದು ತೊಂದರೆ ಮಾಡುತ್ತೆ,
ಮತ್ತು ಅವನ ಸುತ್ತ ಇರ್ತಕ್ಕಂಥ ವಾತಾವರಣ ಅಥವಾ ಪ್ರಕೃತಿಗೂ ಕೂಡ ಅದು ತೊಂದರೆ ಮಾಡುತ್ತೆ. ಹಾಗಾಗಿ ವಿಶ್ವಶಕ್ತಿಗಳ ಕ್ರಿಯಾಕಲಾಪಗಳ ಒಂದು ಕಾರ್ಯರಂಗವಾಗಬೇಕಾದ್ರೆ ಸಾಧಕ ತಾನು ತುಂಬ ಎಚ್ಚರದಲ್ಲಿ ನಿರಹಂಕಾರಿಯಾಗಿ ನಿಗರ್ವಿಯಾಗಿ ಸದಾಕಾಲ ಉಳಿಬೇಕಾದಂಥದ್ದು ಪ್ರಧಾನವಾದ ಕರ್ಮ ಅವನದು. ಸಾಮಾನ್ಯ ಜನ ನಾವು ನೋಡ್ತಾ ಹೋದಾಗೆ ಗೊತ್ತಾಗುತ್ತೆ, ಅವರು ಪೂಜೆ ಮಾಡೋದು, ನಡ್ಕೊಳ್ಳೋದು, ಆರಾಧನೆ ಮಾಡೋದು ಎಲ್ಲವೂ ಯಾವುದಕ್ಕೆ ಅಂತಂದರೆ ಅಹಂದ ಭಾವ ದೊಡ್ಡ ಮೂರ್ತಿ ಪ್ರತಿಯೊಬ್ಬನಲ್ಲೂ ಇರುತ್ತೆ. ಅವನದೇ ಅಹಂನ ಒಂದು ರೂಪ ಅದು. ನಮ್ಮ ದೇವರು, ನಮ್ಮ ಮನೆ ದೇವರು, ನಮ್ಮ ಕುಲದೇವರು ಇತ್ಯಾದಿಗಳೆಲ್ಲ ಮಾತಾಡ್ತೀವಲ್ಲ, ಅಲ್ಲೆಲ್ಲ ನಾನು ನಮ್ಮದು ಅನ್ನೋವಂಥದ್ದು ಇರ್ತದೆ ನೋಡಿ. ಆ ಅಹಂ ಮೂರ್ತಿಯನ್ನೇ ಅವನು ಆರಾಧನೆ ಮಾಡ್ತಿರ್ತಾನೆ. ಬಹಿರಂಗದಲ್ಲಿ ಮೂರ್ತಿ ಯಾವುದೇ ಇರಬಹುದು, ಅದು ನನ್ನದು ನಮ್ಮದು ಅನ್ನುವಂಥ ಅಭಿಮಾನ ಯಾರ ಒಳಗಡೆ ಇರ್ತದೋ ಅವನು ಮಾತ್ರ ಆರಾಧನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ನಡ್ಕೊಳ್ತಾನೆ. ಅಲ್ಲಿ ಪೂಜೆ ಆಗ್ತಾ ಇರೋದು ಯಾವುದಕ್ಕೆ ಅಂದರೆ ಅಹಂ ಮೂರ್ತಿಗೇನೆ. ಭಕ್ತನಲ್ಲಿನ ಅಹಂ ಮೂರ್ತಿಗೆ ಪೂಜೆ ನಡೀತಾ ಇರ್ತದೆ. ಅದು ಸಾಮಾನ್ಯನ ಭಕ್ತಿಯ ಅಥವಾ ಪೂಜೆಯ ಸ್ವರೂಪ. ಆದರೆ ಅಸಾಮಾನ್ಯರು, ತಿಳುವಳಿಕೆ ಇರುವಂಥವರು, ಸಾಧಕರು, ವಿಶೇಷವಾಗಿ ಜ್ಞಾನಿಗಳು ತಾವು ದಿವ್ಯಶಕ್ತಿಯೊಂದರ ಉಪಕರಣ ಅಂತ ತಿಳ್ಕೊತಾರೆ. ಯಾವುದೋ ಒಂದು ಮಹಾಶಕ್ತಿ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ, ನಾನು ಕೇವಲ ಅದಕ್ಕೆ ನಿಮಿತ್ತ ಮಾತ್ರ, ಉಪಕರಣ ಮಾತ್ರ ಅಂತ ಹೇಳಿ ಅವರು ತಿಳಿದಿರ್ತಾರೆ. ಅದು ಕೂಡ ಒಂದು ಸಾತ್ವಿಕ ಅಹಂಗೆ ಕಾರಣ ಆಗುತ್ತೆ ಅವರಲ್ಲಿ. ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಮಹಾಶಕ್ತಿಯ ಗ್ರಹಿಕೆ ಎಲ್ಲರಿಗಿರಲ್ಲ. ಎಲ್ಲ ಕಡೆ ಕೆಲಸ ಮಾಡ್ತಾ ಇದೆ ಅದು, ಆದರೆ ಎಲ್ಲರಿಗೆ ಅದರ ಅರಿವಿರೋದಿಲ್ಲ. ವಿಶೇಷವಾದ ಸಾಧನೆ ಮಾಡ್ತಕ್ಕಂಥವ್ರಿಗೆ, ತಿಳುವಳಿಕೆ ಇರೋವಂಥವ್ರಿಗೆ, ಬೌದ್ಧಿಕವಾಗಿ ತುಂಬ ಎತ್ತರದ ಸಾಧನೆ ಮಾಡಿರೋವಂಥವ್ರಿಗೆ ಅದರ ಗ್ರಹಿಕೆ ಇರ್ತದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಆ ಮಹಾಶಕ್ತಿಯ ಕಾರ್ಯವಿಧಾನವನ್ನು ಅರಿಯತಕ್ಕಂಥದ್ದು ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಮೀರಿದೆ. ಗ್ರಹಿಸೋದು ಅಷ್ಟು ಸುಲಭವಲ್ಲ. ಎಂಥ ಬುದ್ಧಿವಂತರು ಕೂಡ ತಮ್ಮೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಶ್ವಾತ್ಮಕವಾದ ಶಕ್ತಿ, ಮಹಾಶಕ್ತಿ ಏನಿದೆ, ಅದರ ಸ್ವರೂಪ ಏನಿದೆ, ಅದರ ಕಾರ್ಯವಿಧಾನ ಏನಿದೆ, ಅದರ ವ್ಯಾಪ್ತಿ ಏನಿದೆ ತಿಳಿಲಾರರು. ನಮ್ಮ ಪ್ರಕೃತಿ ವಿಶ್ವಶಕ್ತಿಯನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಧಾರಣಾ ಪಾತ್ರೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಶ್ರೀ ಅರವಿಂದರು ಇಲ್ಲಿ ಆ ಧಾರಣಾ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ದೇಹ ಅನ್ನುವಂಥ ಒಂದು ಪಾತ್ರ ಅಥವಾ ಪಾತ್ರೆ ಆ ವಿಶ್ವಶಕ್ತಿಯನ್ನು ತನ್ನೊಳಗಡೆಗೆ ತುಂಬಿಟ್ಟುಕೊಳ್ಳುವಂಥ ಶುದ್ಧತೆಯನ್ನು ಹೊಂದಬೇಕಾಗತ್ತೆ ಅಂಥೇಳಿ ಬಯಸ್ತಾರೆ. ಯಾಕೆಂದರೆ ಅದು ಉಪಕರಣವಾಗಬೇಕು ಅಂತಂದರೆ, ಬಳಕೆಯಾಗಬೇಕು ಅಂತಂದರೆ ಅದರಲ್ಲಿ ಅಹಂ ಲವಲೇಶವೂ ಇರದಂತೆ ನೋಡ್ಕೊಳ್ಬೇಕಾಗತ್ತೆ. ಆಗ ಆ ವಿಶ್ವಶಕ್ತಿ, ಮಹಾಶಕ್ತಿ ಏನಿದೆ ಅದರ ಒಳಗಿನ ಸನ್ನಿಧಾನದ ಕರುಣೆ ನಮ್ಮ ಮೇಲಾಗುತ್ತೆ. ಅದು ಒಳಗಡೆಗೆ ಇದೆ. ಅಸಾಮಾನ್ಯ ಸಾಧನೆಯಿಂದ, ಅಹಂ ನಿರಸನದಿಂದ ಅದು ನಮ್ಮ ಮೇಲೆ ಕೃಪಾಕರಿಸಿದಾಗ, ನನ್ನನ್ನು ಆರಿಸಿಕೊಂಡಾಗ, ಒನ್ ಹೂ ಹ್ಯಾಸ್ ಚೂಸನ್ ದ ಡಿವೈನ್ ಹ್ಯಾಸ್ ಬೀನ್ ಚೂಸನ್ ಬೈ ದಿ ಡಿವೈನ್ ಅಂತ ಹೇಳಿ ಹೇಳ್ತಾರೆ. ಅದು ನನ್ನನ್ನು ಆರಿಸಿಕೊಳ್ಳುತ್ತೆ, ಸನ್ನಿಧಾನವನ್ನು ಆವಾಗ ನನಗೆ ಅದು ಕೊಡುತ್ತೆ. ಅದು ಕೂಡ ಒಳಗಿನ ಮಾನಸಿಕ ಬೌದ್ಧಿಕ ಕರ್ಮಗಳ ಒಂದು ರೂಪಾಂತರಣದಿಂದ, ಶುದ್ಧಿಯಿಂದ ಮಾತ್ರ ಸಾಧ್ಯವಾಗುತ್ತೆ. ಈ ಶರೀರ ಒಂದು ಸುಂದರ ಪಾತ್ರೆ ಅಥವಾ ಪಾತ್ರ, ಭಗವತ್ ಶಕ್ತಿ ಧರಿಸಲಿಕ್ಕೆ ಮತ್ತು ಹರಿಸಲಿಕ್ಕೆ. ಈ ಸುಂದರ ಪಾತ್ರೆ ಮತ್ತೊಂದು ಸುಂದರ ಪಾತ್ರೆಯನ್ನು ಕಂಡು ಅತಿಶಯವಾಗಿ ಸಂತೋಷಿಸಬಹುದು, ಅತಿಶಯವಾಗಿ ಅಸೂಯೆ ಪಡಬಹುದು. ನಾನು ಸೌಂದರ್ಯವಂತ, ನಾನು ಬುದ್ಧಿವಂತ ಅಂತೆಲ್ಲ ಜಗತ್ತಿನ ಶಕ್ತಿಗಳು, ಅಪರಾ ಪ್ರಕೃತಿ ತಮ್ಮನ್ನು ಎಳಿತಾ ಇರುತ್ತೆ ಕೀರ್ತಿ, ವಾರ್ತೆ, ಮಾನ, ಸನ್ಮಾನ ಇತ್ಯಾದಿಗಳ ಕಡೆಗೆ. ಆದರೆ ಪೂರ್ಣಯೋಗ ಪಥಿಕನಾದವನಿಗೆ ಎಚ್ಚರ ಏನಿರುತ್ತೆ ಅಂದರೆ, ಅದೆಷ್ಟೇ ಸುಂದರ ಪಾತ್ರ ಇರಲಿ ಅಥವಾ ಸುಂದರವಾದ ಪಾತ್ರೆ ಇರಲಿ, ಎಂಥದ್ದೇ ಶಕ್ತಿಶಾಲಿ ಉಪಕರಣ ಇರಲಿ, ಅದನ್ನು ತಯಾರಿಸಿದ ಕುಂಬಾರನ ಬಗ್ಗೆ, ಆತನ ಮೇಲ್ಮೆಯ ಬಗ್ಗೆ ಅರಿವಿರ್ತದೆ. ಅಂದರೆ ನನ್ನ ಹಿಂದೆಗಡೆಗೆ ಮತ್ತೆ ಯಾವ ಎಲ್ಲ ಸೌಂದರ್ಯ ರಾಶಿಯನ್ನು ಹೊತ್ತು ಬಂದಿದೆಯೋ, ಪ್ರಕಟ ಆಗಿದೆಯೋ ಈ ಜಗತ್ತಿನಲ್ಲಿ, ಕ್ರಿಯೆ, ಸೃಷ್ಟಿ ಕಾರ್ಯ, ಪ್ರಕೃತಿ ರಚನೆ,
ಅದರ ಹಿಂದೆಗಡೆಗೆ ಪರಮೇಶ್ವರ ಇದ್ದಾನೆ. ಒಬ್ಬ ಕುಂಬಾರ ಎಲ್ಲ ಮಡಿಕೆಗಳ ಹಿಂದೆಗಡೆಗೆ ಹೇಗೆ ತನ್ನ ಬುದ್ಧಿಕರ್ಮವನ್ನು ಬಳಸಿರ್ತಾನೋ ಹಾಗೆ ಪರಮೇಶ್ವರ ಎಲ್ಲ ಸೃಷ್ಟಿಯ ಹಿಂದೆಗಡೆಗೆ, ಎಲ್ಲ ಜೀವಿಗಳ ಶರೀರಗಳ ಕಾರ್ಯಗಳ ಹಿಂದೆಗಡೆಗೆ ಇದ್ದಾನೆ ಎನ್ನುವಂಥದ್ದು ಒಂದು ಎಚ್ಚರ ಪೂರ್ಣಯೋಗ ಪಥಿಕನಿಗಿರ್ತದೆ. ಅದೇ ಬೇರೆ ಮಾರ್ಗದಲ್ಲಿರುವಂಥವ್ರಿಗೂ ಪೂರ್ಣಯೋಗ ಹಾದಿಯಲ್ಲಿರುವಂಥವ್ರಿಗೂ ಇರುವಂಥ ಬಹಳ ಮುಖ್ಯವಾದಂಥ ಪ್ರಧಾನವಾದಂಥ ಒಂದು ವಿಶೇಷ ವ್ಯತ್ಯಾಸ. ನಮ್ಮಲ್ಲಿ ಈ ಅರಿವು, ಈ ಜಾಗೃತಿ, ಈ ಜ್ಯೋತಿ, ಈ ಬೆಳಕು ಕೆಲಸ ಮಾಡ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಮಗೆ ಇನ್ನೊಂದು ವಿಶೇಷವಾದ ಅರಿವು ಜೊತೆಗೆ ಸಾಧ್ಯವಾಗುತ್ತದೆ. ಏನಪ್ಪ ಅಂದರೆ, ಅದ್ಯಾವ ಮಹಾಶಕ್ತಿ ನಾನು ಎನ್ನುವ ಈ ಪಾತ್ರೆಯಲ್ಲಿ ಕೆಲಸ ಮಾಡ್ತಾ ಇದೆಯೋ, ಈ ಪಾತ್ರದಲ್ಲಿ ತೊಡಗಿದೆಯೋ ಕರ್ಮದಲ್ಲಿ, ಅದೇ ಉಳಿದ ಎಲ್ಲ ಇರುವಿಕೆಯಲ್ಲಿ ಅಸ್ತಿತ್ವದಲ್ಲೂ ಕೂಡ ತಾನೇ ಕರ್ಮಿಯಾಗಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಗ ಅವನಿಗೆ ಇನ್ನೊಂದು ತಿಳುವಳಿಕೆ ಏನು ಬರುತ್ತೆ ಅಂದರೆ, ನಾನು ಮಾಡ್ತಾ ಇದ್ದೇನೆ, ನನ್ನ ಶರೀರದ ಮೂಲಕ ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ ಅನ್ನೋ ಅಂಥದ್ದು ಹೋಗಿ ಅದೇ ಮಾತಾಡ್ತಾ ಇದೆ, ಅದೇ ನೋಡ್ತಾ ಇದೆ, ಅದೇ ಕೇಳ್ತಾ ಇದೆ, ಸಕಲ ಸೃಷ್ಟಿ ವ್ಯಾಪಾರಗಳೆಲ್ಲವೂ ಅದರದೇ, ನಾನು ಮತ್ತು ನನ್ನದು ಅನ್ನೋದು ಕೇವಲ ತೋರಿಕೆ, ಅಹಂ ಅನ್ನೋವಂಥದ್ದು ತಿಳಿದು ಬಿಡುತ್ತೆ. ಪೂರ್ಣವಾಗಿ ಅಹಂ ನಿರಸನಕ್ಕೆ ಅದು ಕಾರಣ ಆಗುತ್ತೆ. ಅಹಂಭಾವ ಅಳಿದ ತಕ್ಷಣವೇ ಇಡೀ ಉಪಕರಣ, ಇಡೀ ಸತ್ತೆ ಸಪ್ರಜ್ಞ ಉಪಕರಣವಾಗಿ ರೂಪಾಂತರವಾಗುತ್ತೆ. ಪ್ರಜ್ಞಾಪೂರ್ವಕವಾಗಿ ಶರೀರದ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಅಲ್ಲಿಂದಾಚೆಗೆ ಸಾಧಕನಿಗೆ ಅವಕಾಶವಾಗುತ್ತೆ, ಅಥವಾ ಅವಕಾಶ ಮಾಡಿಕೊಡಲಾಗುತ್ತೆ. ಅದಕ್ಕೆ ನಿಮ್ನ ಸ್ತರಗಳಲ್ಲಿ ಅಥವಾ ನಿಮ್ನ ಪ್ರಕೃತಿಯ ಸ್ತರಗಳಲ್ಲಿ ಜ್ಯೋತಿ ಶಕ್ತಿ ಆ ಪರಮ ಪುರುಷನ ದಿವ್ಯ ಜ್ಞಾನ ಪ್ರಚ್ಛನ್ನವಾಗಿ ಕಾರ್ಯದಲ್ಲಿ ಇದ್ರೂ ಕೂಡ ನಿಮ್ನ ಪ್ರಕೃತಿಯ ಹಿಡಿತದಲ್ಲಿರ್ತಕ್ಕಂಥ ಸಾಧಕರಿಗೆ ಅದು ವೇದ್ಯವಾಗಲ್ಲ. ಇವುಗಳನ್ನು ದೇಹ ಪ್ರಾಣ ಮನಸ್ಸುಗಳಲ್ಲಿ ಸಾಕ್ಷಾತ್ಕರಿಸಿಕೊಂಡಾಗ ಮಾತ್ರ, ಅಂದರೆ ಜ್ಯೋತಿ ಶಕ್ತಿ ಆನಂದ ಮತ್ತೆ ಈ ಅಪರಾಪ್ರಕೃತಿಯ ಹಿಂದೆಗಡೆ ಕೆಲಸ ಮಾಡ್ತಾ ಪರಮೇಶ್ವರನ ದಿವ್ಯ ಜ್ಞಾನ ಏನು ಪ್ರಚ್ಛನ್ನವಾಗಿ ಪೊಟೆನ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆಯೋ ಅದನ್ನು ನಾವು ಗ್ರಹಿಸಿಕೊಂಡಾಗ ಅಥವಾ ಸಾಕ್ಷಾತ್ಕರಿಸಿಕೊಂಡಾಗ ಈ ದೇಹ, ಈ ಪ್ರಾಣ, ಈ ಮನಸ್ಸು, ಈ ಬುದ್ಧಿ ಅಂತ ನಾವೆಲ್ಲ ಏನು ಉಪಕರಣಗಳಂತ ಹೇಳ್ತೀವೋ ಅವು ದೈವಿ ಉಪಕರಣಗಳಾಗಿ ರೂಪಾಂತರ ಹೊಂದ್ತವೆ. ಆಧ್ಯಾತ್ಮೀಕೃತ ದೇಹ ಆಗುತ್ತೆ, ಆಧ್ಯಾತ್ಮಿಕೃತ ಪ್ರಾಣ ಆಗುತ್ತೆ. ಅದು ರೂಪಾಂತರ, ಅದು ಟ್ರಾನ್ಸ್ಫಾರ್ಮೇಷನ್. ಆ ಮೂಲಕ ಆ ಅಸ್ತಿತ್ವದಲ್ಲಿ, ಆ ಶರೀರದಲ್ಲಿ, ಸಾಧಕನ ಇರುವಿಕೆಯಲ್ಲಿ ಆ ದಿವ್ಯ ಮಾತೆಯ ಪರಾಶಕ್ತಿ ಅಂತ ನಾವೇನು ಹೇಳ್ತೀವಿ, ಆ ಶಕ್ತಿ ಕೆಲಸ ಮಾಡಲಿಕ್ಕಾಗಿ ಒಪ್ಪಿಗೆ ಕೊಟ್ಟು ಬರುತ್ತೆ. ಈ ಶರೀರ, ಈ ಅಸ್ತಿತ್ವವೆಲ್ಲವೂ ಆಕೆಯ ಉಪಕರಣವಾಗಿ ಬಳಕೆಯಾಗುತ್ತೆ. ಅಲ್ಲಿಂದಾಚೆಗಿನ ಕರ್ಮಗಳು ಸಾಮಾನ್ಯ ಮಾನವರ ಕರ್ಮಗಳಂತಿರಲ್ಲ. ಆ ಶರೀರದಲ್ಲಿರ್ತಕ್ಕಂಥ ಸಾಧಕ ಜೀವ ನನ್ನ ಕರ್ಮಗಳು ಅಂಥೇಳಿ ಭಾವಿಸೋದಿಲ್ಲ. ಈ ಇಡೀ ಸತ್ತೆಯ ಮೂಲಕ ಪರಾಶಕ್ತಿಯ ಕರ್ಮ ನಡೀತಾ ಇದೆ ಅನ್ನೋ ಅಂಥದ್ದೊಂದು ತಿಳುವಳಿಕೆ ಅವನಿಗೆ ಸದಾಕಾಲ ಎಚ್ಚರದಲ್ಲಿ ಇರೋದಕ್ಕೆ ಕಾರಣವಾಗುತ್ತೆ. ಬಹುತೇಕ ಸಾಧಕರು ಸಾಧನೆ ಯಾಕೆ ಮಾಡ್ತಾರೆ ಅಂದರೆ, ಮುಕ್ತಿಗಾಗಿ, ಮೋಕ್ಷಕ್ಕಾಗಿ, ವಿಮೋಚನೆಗಾಗಿ, ಅಥವಾ ಎಲ್ಲ ಥರದ ದುಃಖ ನಿವೃತ್ತಿಯಾಗಿ, ಅಥವಾ ಪರಮೇಶ್ವರನ ಅನುಸಂಧಾನಕ್ಕಾಗಿ ಅಂತೆಲ್ಲ ನಾವು ಹೇಳ್ತಾರೆ, ನೋಡೋದನ್ನು ಕೇಳ್ತೀವಿ. ಇಲ್ಲಿ ಕರ್ಮಯೋಗ ಅಂತ ನಾವೇನು ಹೇಳ್ತೀವಿ, ಶ್ರೀ ಅರವಿಂದರ ಈ ಒಂದು ಯೋಗ ಪಥದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನವಾದಂತಹ, ಇನ್ನೂ ವಿಸ್ತಾರವಾದಂತಹ, ಮಹತ್ತರವಾದಂತಹ ಒಂದು ರೀತಿಯಲ್ಲಿ ಆ ಶ್ರೀ ಅರವಿಂದರ ಕರ್ಮಯೋಗವನ್ನು ನಾವು ಗ್ರಹಿಸಬಹುದಾಗಿದೆ. ಏನದು ಅಂದರೆ, ವಿಮೋಚನೆ ಅಷ್ಟೇ ಅಲ್ಲ ಕರ್ಮದ ಉದ್ದೇಶ, ಪರಿಪೂರ್ಣತೆಯೂ ಆಗಿದೆ ಅನ್ನುವಂಥದ್ದು. ಪರ್ಫೆಕ್ಷನ್, ಎಲ್ಲ ಕರ್ಮಗಳ ಉದ್ದೇಶ ಇಲ್ಲಿ ಮೋಕ್ಷ ಅಷ್ಟೇ ಅಲ್ಲ, ಪರಿಪೂರ್ಣತೆ, ಟು ಪರ್ಫೆಕ್ಟ್ ದ ಎಂಟೈರ್ ಇನ್ಸ್ಟ್ರುಮೆಂಟಾಲಿಟಿ. ಇಡೀ ಸತ್ತೆಯ ಅಸ್ತಿತ್ವವನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ ಅದರ ಕಾರ್ಯದಲ್ಲಿ, ಅದರ ಕುಶಲತೆಯಲ್ಲಿ, ಅದರ ವ್ಯಾಪ್ತಿಯಲ್ಲಿ ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡಿ ಪೂರ್ಣವಾದಂತಹ ರೂಪಾಂತರ ಮಾಡಲಿಕ್ಕಾಗಿ ಕರ್ಮ ಅನ್ನುವಂಥದ್ದು ಇದೆ. ಕರ್ಮಯೋಗ ಅನ್ನುವಂಥದ್ದು ಆ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು ವಿಶೇಷವಾಗಿ ಶ್ರೀ ಅರವಿಂದರ ಯೋಗ ಪಥದಲ್ಲಿ ನಮಗೆ
ತಿಳಿತದೆ. ಆಗ ಈ ಅರಿವು ನಮಗೆ ಬಂದಾಗ ಹೃದಯದಲ್ಲಿ ದೇವನ ಒಂದು ಇರುವಿಕೆ ಏನಿದೆ, ಆತನ ಸಂಕಲ್ಪ ಏನಿದೆ, ಅದೇ ನೆರವೇರಲಿ ಅನ್ನುವಂಥದ್ದೊಂದು ಭಾವ ನಮ್ಮೊಳಗೆ ನೆಲೆಯಾಗುತ್ತೆ, ಸ್ಥಾಯಿ ಭಾವವಾಗಿ ನೆಲೆಸ್ತದೆ. ನನ್ನ ಆಸೆ ನಿನ್ನಿಚ್ಛೆಯಪ್ಪನ್ನೆಗಂ ಸಲ್ಲದಿರಲಿ ಅಂಥೇಳಿ ಅವನು ಭಾವಿಸ್ತಾನೆ. ಭಗವಂತ ಪರಮೇಶ್ವರ ನಿನ್ನ ಇಚ್ಛೆ ಏನಿದೆಯೋ ಅದು ನಡೀಲಿ ಅನ್ನುವಂಥ ಒಂದು ಸರ್ವ ಸಮರ್ಪಣಾ ಭಾವ ಸದಾಕಾಲ ಜಾಗೃತವಾಗುತ್ತೆ. ಅದಾದ ಮೇಲೆ ಇಷ್ಟು ರೂಪಾಂತರಣಗಳಾದ ಮೇಲೆ ದೇಹದ, ಪ್ರಾಣದ, ಮನಸ್ಸಿನ, ಬುದ್ಧಿಯ, ಅಹಂನ ರೂಪಾಂತರಣಗಳು ಪೂರ್ಣವಾಗಿ ಫಲಿಸಿದ ಘಟಿಸಿದಾಗ ಸಾಧಕ ಅಲ್ಲಿಂದಾಚೆಗೆ ದಿವ್ಯ ಕರ್ಮಗಳಲ್ಲಿ, ದಿವ್ಯ ಪ್ರಭುವಿನ ಪರಮ ಪ್ರಭುವಿನ ಕರ್ಮಗಳಲ್ಲಿ ತಾನು ಭಾಗಿಯಾಗುವ ಅಥವಾ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಅರ್ಹತೆಯನ್ನು, ಪಾತ್ರತೆಯನ್ನು ಅವನಿಗೆ ತಂದುಕೊಡಲಾಗುತ್ತೆ ಆ ಸಾಧನೆ. ಅವನು ಮುಕ್ತನಾದ ಮೇಲೆ, ಅವನು ತನ್ನ ಆತ್ಮವನ್ನು ತಾನು ದರ್ಶಿಸಿದ ಮೇಲೆ, ತನ್ನೊಳಗಡೆಗೆ ಪರಮ ಪ್ರಭುವಿನ ಇರುವಿಕೆಯನ್ನು ಗ್ರಹಿಸಿದ ಮೇಲೆ ಕರ್ಮ ಮಾಡಬೇಕಾದ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಈ ಅಸ್ತಿತ್ವದಲ್ಲಿ ಜೀವ ಏನಿದ್ದಾನೆ ಅವನಿಗೆ ತನ್ನ ಕರ್ಮ ಪ್ರಭುವಿನ ದರ್ಶನವಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಿದೆ ಅಂದಮೇಲೆ ಪ್ರಕೃತಿಯೇ ವ್ಯಕ್ತಿಯಲ್ಲಿ ಕಾರ್ಯಪ್ರವೃತ್ತವಾಗಿರುತ್ತದೆ ಎನ್ನುವ ಒಂದು ತಿಳುವಳಿಕೆ ಅಥವಾ ಒಂದು ಭಾವನೆ ಬಲಿಯೋದಕ್ಕೆ ಪ್ರಾರಂಭವಾಗುತ್ತೆ. ನಾನು ಮಾಡ್ತಾ ಇದ್ದೇನೆ, ನನ್ನ ಮೂಲಕ ನೋಡ್ತಾ ಇದ್ದೇನೆ, ನನ್ನ ಮೂಲಕ ಕೇಳ್ತಾ ಇದ್ದೇನೆ, ನನ್ನ ಮೂಲಕ ಮಾತನಾಡ್ತಾ ಇದ್ದೇನೆ ಅಂತ ಭಾವಿಸುವ ಬದಲಿಗೆ ಪ್ರಕೃತಿಯೇ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ ಅನ್ನುವ ಒಂದು ಸಾಕ್ಷಿ ಭಾವ, ಹಿಂದೆ ಸರಿದು ನಿಂತು ನೋಡುವ ಪ್ರಕೃತಿ ಕಾರ್ಯಗಳನ್ನು ವೀಕ್ಷಿಸ್ತಕ್ಕಂಥ ಒಂದು ಸಾಧ್ಯತೆ ಪ್ರಾಪ್ತವಾಗುತ್ತೆ. ಸಮಸ್ತ ಬ್ರಹ್ಮಾಂಡವೂ ಕೂಡ ಪರಮೇಶ್ವರನ ಕಾರ್ಯ, ಅವನ ಕರ್ಮ ಅನ್ನುವಂಥದ್ದು ಅದಾದ ನಂತರದಲ್ಲಿ ನಮಗೆ ವೇದ್ಯವಾಗುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಗಳೆಲ್ಲವೂ ಒಳಗಡೆ ಇರ್ತಕ್ಕಂಥ ಪರಮ ಪ್ರಭುವಿನ ಅಂಶ, ಜೀವ ಏನಿದ್ದಾನೆ ಅಥವಾ ಚೈತ್ಯ ಪುರುಷ ಏನಿದ್ದಾನೆ ಅವನ ಒಂದು ತಿಳುವಳಿಕೆಯಲ್ಲಿ, ಅವನ ಒಂದು ಸಾಮರ್ಥ್ಯದಲ್ಲಿ ನಡೀತಾ ಇದ್ದಾವೆ, ಇಚ್ಛೆಯಂತೆ ನಡೀತಾ ಇದ್ದಾವೆ ಅನ್ನೋದು ತಿಳಿದ ಮೇಲೆ ಸಮಸ್ತ ಪ್ರಕೃತಿ ಒಳಗೆ ನಡೀತಾ ಇರ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಆ ಒಂದು ಪ್ರಭುವಿನ, ಪರಮ ಪ್ರಭುವಿನ ಇಚ್ಛೆಯಂತೆ ನಡೀತಾ ಇದೆ. ಯಾಕೆ ಅಂತಂದರೆ, ಹೇಗೆ ಇದು ನನ್ನ ಮೈ ಅಂತ ನಾನು ಭಾವಿಸ್ತೀನೋ ಹಾಗೆ ಸಮಸ್ತ ಬ್ರಹ್ಮಾಂಡವು ಪರಮೇಶ್ವರನ ಮೈ ಅಂಥೇಳಿ, ಅವನ ದೇಹ ಅಂಥೇಳಿ ನಾವು ತಿಳಿಯುವಂಥದ್ದೊಂದು ಸಾಧ್ಯತೆ. ಆ ಶರೀರದಲ್ಲಿ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಕಾರ್ಯಗಳು ಹೇಗೆ ನಡೀತಾ ಇದ್ದವೋ ಹಾಗೆ ವಿಶ್ವಪ್ರಜ್ಞೆಯಲ್ಲಿ, ವಿಶ್ವಾತ್ಮನಲ್ಲಿ ಕಾರ್ಯ ನಡೀತಾ ಇದೆ. ನನ್ನಲ್ಲಿಯೂ ಅವನೇ ಕಾರ್ಯದ ಪ್ರಭು ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ. ಆಗ ಅಂಥದ್ದೊಂದು ಅವಸ್ಥೆಯನ್ನು ತಲುಪಿದಂತಹ ಸಾಧಕನ ಒಳಗಡೆ ಅನಂತ ಶಕ್ತಿ ಕಾರ್ಯ ಮಾಡೋದಕ್ಕೆ ತೊಡಗುತ್ತದೆ ಆ ಶರೀರದ ಮೂಲಕ. ಅರವಿಂದರು ಸಾವಿತ್ರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಸಾಲುಗಳನ್ನು ಹೇಳ್ತಾರೆ. ಶ್ರೀ ಅರವಿಂದರ ಈ ಸಾಲುಗಳನ್ನು ನಾವು ನೋಡಬಹುದು. ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್, ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್. ದೆನ್ ಮಿರಾಕಲ್ ಮೇಡ್ ಕಾಮನ್ ರೂಲ್. One mighty deed can change the course of actions. A single thought becomes omnipotent ಅಂತ ಏನು ಹೇಳ್ತಾರೆ. ಯಾವಾಗ ಮಾನವ ಚೇತನ ಪರಾತ್ಪರ ಚೇತನದೊಂದಿಗೆ ಸಂಪರ್ಕಕ್ಕೆ ಬರುತ್ತೋ ಆವಾಗ ಈ ಮಾನವ ಚೇತನದ ಎಲ್ಲ ಕಾರ್ಯಗಳು ಪರಮ ಪ್ರಭುವಿನ ಕಾರ್ಯಗಳಾಗಿ ಗೋಚರಿಸ್ತವೆ. ಆವಾಗ ಇವನು ಪವಾಡ ಪುರುಷನಂತೆ, ವಿಶೇಷವಾದ ಶಕ್ತಿಯನ್ನು ಆವಾಹಿಸಿಕೊಂಡವನಂತೆ ಈ ಪ್ರಕೃತಿ, ಅಪರ ಪ್ರಕೃತಿ ಒಳಗಡೆಗೆ ಇದ್ರೂ ಕೂಡ ಅವನ ಕಾರ್ಯಗಳೆಲ್ಲವೂ ನಿಷ್ಕಾಮ ಕರ್ಮಗಳಾಗಿ ಪರಮೇಶ್ವರನ ಕರ್ಮಗಳು ಎನ್ನುವಂತಹ ಒಂದು ವಿಶೇಷ ಕರ್ಮಗಳಾಗಿ ಗೋಚರಿಸ್ತವೆ. ಇದು ಪ್ರತಿಯೊಬ್ಬ ಯೋಗ ಸಾಧಕನು, ಪ್ರತಿಯೊಬ್ಬ ಪೂರ್ಣ ಯೋಗ ಪಥಿಕನು ಈ ಅವಸ್ಥೆಯನ್ನು ಮುಟ್ಟಬೇಕು ಅನ್ನುವಂಥದ್ದು ಈ ಒಂದು ಕರ್ಮದ ಪ್ರಭುವಿನ ತಿಳುವಳಿಕೆಯ ಒಂದು ಸಂಗತಿ ಏನಿದೆ ನಾವಿವತ್ತು ಮಾತಾಡ್ತಾ ಇರುವಂಥದ್ದು, ಆ ಮಾತಿನ ಉದ್ದೇಶ. ಆತ್ಮವಿಕಾಸ, ಆತ್ಮಸಾರ್ಥಕತೆ ಎಲ್ಲ ಕರ್ಮಗಳ ಉದ್ದೇಶವಾಗಿರಬೇಕು ಅನ್ನೋದು ಪೂರ್ಣ ಯೋಗ ಪಥಿಕನ ತಿಳುವಳಿಕೆ. ಅವನ ಚಿಂತನೆ, ಭಾವನೆ, ಆಲೋಚನೆ ಎಲ್ಲವೂ
ದೇಹ ಪ್ರಾಣ ಮನ ಬುದ್ಧಿ ಇತ್ಯಾದಿ ಇತ್ಯಾದಿ ಏನೆಲ್ಲ ಅವನಲ್ಲಿ ಇದೆ ಉಪಕರಣಗಳು, ಆ ಎಲ್ಲ ಉಪಕರಣಗಳ ಬಳಕೆಯಲ್ಲಿ ಅವನು ಆತ್ಮವಿಕಾಸದ ಆತ್ಮಸಾರ್ಥಕತೆಯ ಉದ್ದೇಶವನ್ನು ಹೊಂದಿದವನಾಗಿರ್ತಾನೆ. ವಿಶ್ವಾತ್ಮನಿಗಾಗಿ ಪರಿಪೂರ್ಣತೆಯನ್ನು ಪಡೆದ ಯೋಗಿ ಈ ಕಾರ್ಯದಲ್ಲಿ ತೊಡಗಿರಬೇಕು. ಪೂರ್ಣ ಯೋಗಿಯ ಪ್ರಧಾನವಾದ ಕರ್ತವ್ಯ ಅದೇನೆ. ಅವನು ಮೋಕ್ಷವನ್ನ ಮುಮುಕ್ಷತ್ವವನ್ನ ಅಥವಾ ಮುಕ್ತಿಯನ್ನು ಪಡೆದ ಅಂತ ಹೇಳಿ ತಾನು ಆನಂದದಿಂದ ಇರಲಿಕ್ಕೆ ಬಿಡೋದಿಲ್ಲ. ಅವನು ಕರ್ಮದಲ್ಲಿ ತೊಡಗಲೇಬೇಕಾಗತ್ತೆ. ಪ್ರಕೃತಿ ವ್ಯಾಪಾರನೇ ಅದು ಕರ್ಮ. ಅಷ್ಟು ಸುಲಭವಾಗಿ ಯಾರನ್ನು, ಎಂಥ ಮಹಾಜ್ಞಾನಿಯನ್ನು ಕೂಡ ಅದು ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಕರ್ಮಕ್ಕೆ ಕಾರ್ಯಕ್ಕೆ ಹಚ್ತದೆ. ಯಾಕೆ ಅಂದರೆ ಸಮಸ್ತ ವಿಶ್ವಾತ್ಮನ ಕಾರ್ಯವೇ ಆಗಿದೆ ಇಡೀ ಜಗತ್ತು. ಎಂಥ ಮಹಾಜ್ಞಾನಿಯಾದರೂ, ಎಂಥ ಮಹಾ ಸಾಧಕನಾದರೂ, ಎಂಥ ಮಹಾಯೋಗಿಯಾದರೂ ಪ್ರಕೃತಿಯ ಒಂದು ಅಂಗ, ಒಂದು ಅಂಶ. ಆದ್ದರಿಂದ ಅವನನ್ನು ಕೂಡ ಆ ವಿಶ್ವಾತ್ಮ ಕರ್ಮದಲ್ಲಿ ತೊಡಗಿಸ್ತಾನೆ, ಬಿಡೋದಿಲ್ಲ. ಯೋಗಿ ಕರ್ಮದಲ್ಲಿ ತೊಡಗಿದಾಗ ಕರ್ತೃತ್ವ ಭಾವದಿಂದ ದೂರ ಉಳಿತಾನೆ. ಅದು ಬಹಳ ವಿಶೇಷವಾದಂತಹ ತಿಳುವಳಿಕೆ, ನಾವು ಅರಿಯಬೇಕಾದದ್ದು. ಅವನ ಉಪಕರಣಗಳೆಲ್ಲವೂ ಪರಾಶಕ್ತಿಯ ಸಹಜತೆಗೆ ಒಳಗಾಗಿ ಇರ್ತವೆ. ನಾನು ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನನಗಾಗಿ ಮಾಡ್ತಾ ಇದ್ದೇನೆ, ಕೀರ್ತಿ ವಾರ್ತೆಗಾಗಿ ಮಾಡ್ತಾ ಇದ್ದೇನೆ ಅನ್ನೋದು ಇರೋದಿಲ್ಲ. ಅಲ್ಲಿ ಕರ್ತೃತ್ವ ಭಾವವೇ ಇರಲ್ಲ, ಹಾಗಾಗಿ ಭೋಕ್ತೃತ್ವನೂ ಇರೋದಿಲ್ಲ. ಆದರೆ ಸಹಜವಾಗಿ ಕರ್ಮ ಮಾತ್ರ ನಡೀತಾ ಇರುತ್ತೆ. ಆತನ ಉಪಕರಣಗಳೆಲ್ಲವೂ ಒಂದು ಪರಾತ್ಪರ ಪುರುಷೋತ್ತಮನ ಪರಮ ಪ್ರಭುವಿನ ಇಚ್ಛೆಯಂತೆ ತನ್ನ ಕಾರ್ಯದಲ್ಲಿ ತಾನು ತೊಡಗಿರ್ತದೆ. ಇವನು ನಾನು ಅನ್ನೋ ಭಾವದಿಂದ, ಮಮ ಮತ್ತು ಅಹಂಭಾವದಿಂದ ದೂರ ಉಳಿದಿರ್ತಾನೆ. ಆ ಕಾರಣಕ್ಕಾಗಿ ಅವನು ಕರ್ತೃತ್ವ ಭೋಕ್ತೃತ್ವವನ್ನ ಹೊಂದಿದವನಾಗಿರಲ್ಲ. ಹಾಗಾಗಿ ಕರ್ಮದಲ್ಲಿ ಇದ್ರೂ ಕೂಡ ತನ್ನ ಇಡೀ ಸತ್ತೆ ಅವನು ಫಲದ ಭೋಗದ ಬಗೆಗೆ ಚಿಂತಿತನಾಗಿರೋದಿಲ್ಲ. ಸಹಜವಾಗಿ ಉಸಿರಾಟ ನಡೆದಂತೆ, ಸಹಜವಾಗಿ ಜೀರ್ಣಕ್ರಿಯೆ ನಡೆದಂತೆ, ಸಹಜವಾಗಿ ರಕ್ತ ಪರಿಚಲನೆ ನಡೆದಂತೆ, ಸಹಜವಾಗಿ ಮೆದುಳಿನಲ್ಲಿ ಚಿಂತನೆ, ಭಾವನೆ, ಆಲೋಚನೆಗಳು, ಕ್ರಿಯೆಗಳು ನಡೆದಂತೆ ಪ್ರಕೃತಿ ವ್ಯಾಪಾರಗಳೆಲ್ಲವೂ ಹೇಗೆ ನಡೀತಾವೋ ಹಾಗೆ ನಡೀತಾ ಇದೆ ಈ ವಿಶ್ವವೆಲ್ಲವೂ ಅನ್ನುವಂಥದ್ದರ ಅರಿವು, ಸಹಜ ತಿಳಿವು, ಅದು ಅವನಿಗೆ ಪ್ರಾಪ್ತಿಯಾಗಿರುತ್ತೆ. ವಿಮುಕ್ತನಾದ ಸಾಧಕ ಅಂದರೆ ಬಂಧನಗಳಿಂದ, ನಾನು ನನ್ನದು ಈ ಥರ ಬಂಧನಗಳೇನಿದ್ದಾವೆ, ಬಂಧನಕ್ಕೆ ಕಾರಣವಾದ ಅಂಶಗಳೇನಿದ್ದಾವೆ, ಅದರಿಂದ ವಿಮುಕ್ತನಾದವನು ಜ್ಞಾನದ ಬಲದಿಂದ, ಭಕ್ತಿಯ ಶ್ರದ್ಧೆಯ ಬಲದಿಂದ, ಕರ್ಮದ ಬಲದಿಂದ, ಯಾವುದಾದ್ರೂ ಸರಿ, ಮೂರೂ ಯೋಗಗಳು, ಮೂರು ಯೋಗ ಮಾರ್ಗಗಳು ಶ್ರೀ ಅರವಿಂದರ ಈ ಪೂರ್ಣ ಯೋಗ ಮಾರ್ಗದಲ್ಲಿ ಒಂದಾಗ್ತವೆ. ಮೂರು ಯೋಗಗಳ ತ್ರಿವೇಣಿ ಸಂಗಮ, ಒಂದು ತ್ರಿವೇಣಿ ಸಂಗಮ ಇದು ಪೂರ್ಣ ಯೋಗ ಅಂತ ಹೇಳಿ ನಾವು ಭಾವಿಸಬಹುದು. ಇಲ್ಲಿ ಭಕ್ತಿಯೂ ಉಂಟು, ಜ್ಞಾನವೂ ಉಂಟು, ಕರ್ಮವೂ ಉಂಟು. ಮೂರು ಒಂದಕ್ಕೊಂದು ಪೂರಕವಾಗಿ, ಒಂದರ ಒಳಗಡೆಗೆ ಒಂದು ಪ್ರೋತ್ಸಾಹಕರವಾಗಿ ಮಿಳಿತವಾಗಿರ್ತವೆ. ಅದು ವಿಮುಕ್ತನಾದ ಸಾಧಕನ ಒಳಗಡೆಗೆ ಅವನ ಸನ್ನಿವೇಶದಲ್ಲಿ ಪರಮಾತ್ಮನ ಪ್ರೇರಣೆಯಂತೆ ಕಾರ್ಯಗಳು ಅವನ ಮೂಲಕ ನಡೀತಾ ಇರ್ತದೆ. ಸದಾ ಆತ ಪರಮಾತ್ಮನಲ್ಲಿಯೇ ಇದ್ದು ಅವನೊಳಗಿನ ಪ್ರೇರಣೆ, ಪರಮಾತ್ಮನ ಪ್ರೇರಣೆ ಏನಿದೆ ಅದರಂತೆ ಜೀವಿಸಿ ಇದ್ದು ಬಾಹ್ಯದಲ್ಲಿ ಮಹಾ ಪರಿವರ್ತನೆಯನ್ನು ತರಬಹುದು ಅವನಿರೋ ಜಾಗದಲ್ಲಿ, ಸನ್ನಿವೇಶದಲ್ಲಿ. ಅಥವಾ ಹಾಗೆ ಅವನು ದೇಹವನ್ನು ಇಟ್ಟು ತೆರಳಬಹುದು. ಅದು ಸರ್ವೇಶ್ವರನ ಇಚ್ಛೆಗೆ ಸೇರಿದ್ದೇ ವಿನಃ ಸಾಧಕನ ಇಚ್ಛೆಗೆ ಸೇರಿದ್ದಲ್ಲ. ಪೂರ್ಣಯೋಗ ಪಥಿಕ ಈ ವಿವೇಕವನ್ನು, ಈ ಎಚ್ಚರವನ್ನು ಹೊಂದಿರಲೇಬೇಕು. ತಾನೆಂಥ ಮಹಾ ಸಾಧಕನಾದರೂ, ಮಹಾಯೋಗಿಯಾದರೂ ತನ್ನಂತೆಯೇ ತನ್ನ ವಾತಾವರಣವನ್ನು, ತನ್ನ ಸುತ್ತಮುತ್ತಲ ಪರಿಸರವನ್ನು ರೂಪಾಂತರಿಸಿ ಬಿಡಬೇಕು ಅನ್ನೋ ಅಹಂಭಾವವನ್ನು ಅವನು ತ್ಯಜಿಸಿರ್ತಾನೆ. ಹಾಗಾಗಿ ಅವನ ಸುತ್ತಮುತ್ತ ಇರತಕ್ಕಂಥ ವಿಶೇಷವಾದಂತಹ ಪರಿಸರ ಅವನ ಸಾಧನೆಯ ಫಲಿತ ರೂಪದಲ್ಲಿ ಇದ್ರೂ ಕೂಡ ಅದನ್ನು ನಾನು ಮಾಡದೆ ಅನ್ನೋ ಭಾವ ಅಲ್ಲಿ ವಿಸರ್ಜಿತ. ಹಾಗಾಗಿ ಮಹಾಯೋಗಿಯೊಬ್ಬ, ಮಹಾಪೂರ್ಣಯೋಗ ಸಾಧಕನೊಬ್ಬ ಈ ಯೋಗ ಪಥದಲ್ಲಿ ಎಷ್ಟೇ ಮುಂದುವರೆದರೂ ಕೂಡ ತನ್ನ ಹೊರಗಿನ ಬಾಹ್ಯ ಪರಿಸರದ ಪರಿವರ್ತನೆಯನ್ನು ಅವನು ತಾನಾಗೆ ಮಾಡ್ತಾ ಇದ್ದೇನೆ ಅನ್ನೋ ಭಾವವನ್ನು ಅವನು ವಿಸರ್ಜಿಸಿರ್ತಾನೆ. ಆದರೆ ಪರಿವರ್ತನೆಯನ್ನು ತರೋ ಶಕ್ತಿ ಅವನೊಳಗಡೆಗೆ ಬಂದಿರ್ತಾನೆ. ಇದು ಅಹಂ ನಿರಸನದ ಕಾರಣಕ್ಕಾಗಿ ಬರುವಂಥದ್ದು ಭಾವ. ವಿವೇಕಾನಂದರು
ಮಹರ್ಷಿ ಅರವಿಂದರಿಗೆ ಜೈಲಿನಲ್ಲಿದ್ದಾಗ, ಅಲಿಪುರ ಜೈಲಿನಲ್ಲಿದ್ದಾಗ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅಲಿಪುರ ಜೈಲಿನ ಅನುಭವಗಳಲ್ಲಿ ಅದರಲ್ಲಿ ಅರವಿಂದರದನ್ನ ಹೇಳ್ಕತ್ತಾರೆ. ಅಂಥ ಶ್ರೀ ವಿವೇಕಾನಂದರು ಕರ್ಮಯೋಗ ಬಗ್ಗೆ ತಮ್ಮದೇ ಆದಂತಹ ಒಂದು ಚಿಂತನೆಗಳನ್ನು ಹೊಂದಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದೊಂದು 3 ಮಾತನ್ನು ನಾವು ಶ್ರೀ ಅರವಿಂದರ ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥ ಪಥಿಕರಿಗೆ ನೆನಪು ಮಾಡಬಹುದು. ನಾನು ಪರಂಧಾಮವನ್ನ, ಅಷ್ಟಸಿದ್ಧಿಗಳನ್ನ, ಪುನರ್ಜನ್ಮ, ವಿಮೋಚನೆಯನ್ನ ಬೇಡಲಾರೆ. ಬದಲಿಗೆ ಯಾತನೆಗೀಡಾದವರ ಭಾರವನ್ನು ನಾನು ಹೊರುವಂತೆ ಆಗಲಿ, ಅವರ ದುಃಖ ನಿವೃತ್ತಿಗೆ ನಾನು ಕಾರ್ಯ ಮಾಡುವಂಥದ್ದಾಗಲಿ ಅಂತ ಹೇಳಿ ವಿವೇಕಾನಂದರು ಘೋಷಿಸ್ತಾರೆ. ಇದು ಅವರ ಮೊದಲನೇ ಮಾತು. ಎರಡನೇದು, ನನ್ನಲ್ಲಿ ವಿಮೋಚನೆಗೆ ಇದ್ದ ಹಂಬಲ ಮಾಯವಾಗಿದೆ. ಅನೇಕ ಜನ್ಮಗಳನ್ನು ತಳೆದು ಜರಾಮರಣಗಳ ದುಃಖ ಹೊತ್ತವರ ಯಾತನೆಗಳನ್ನು ಅನುಭವಿಸಲು ನಾನು ಇಚ್ಛಿಸುತ್ತೇನೆ ಅಂತ ಹೇಳಿ ಅವರಿಗೆ ಎರಡನೇ ಮಾತು ಹೇಳ್ತಾರೆ. ಅಂದ್ರೆ ಪ್ರಕೃತಿ ಒಳಗಡೆಗಿದ್ದು ಜೀವರೂಪದಲ್ಲಿ, ದೇಹ ರೂಪದಲ್ಲಿ ಬಂದಿರತಕ್ಕಂಥ ಪರಮೇಶ್ವರನ ಅಂಶ ಜೀವ ಏನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಶ್ರೀ ವಿವೇಕಾನಂದರ ಈ ಮಾತುಗಳಲ್ಲಿ ಮಹರ್ಷಿ ಅರವಿಂದರು ಗ್ರಹಿಸಿದ್ದಾರೆ ಅಂತ ಕಾಣುತ್ತದೆ. ಮೂರನೇ ಮಾತು, ಸರ್ವವ್ಯಾಪಿಯಾದ ಸತ್ಯಸ್ವರೂಪನಾದ, ಅಜನಾದ, ಅಮರನಾದ, ನಮ್ಮೆಲ್ಲರ ಆಧಾರನಾದ ದೇವನನ್ನು ನಾನು ಪೂಜಿಸುತ್ತೇನೆ. ಉಳಿದ ಎಲ್ಲ ದೇವರೂಪಗಳನ್ನು ನಾನು ಪರಿಗಣಿಸಲಾರೆ ಅಂತ ಹೇಳಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಕರ್ಮಯೋಗ ಪುಸ್ತಕದಲ್ಲಿ. ಅಂದರೆ ನಮ್ಮ ಭಕ್ತಿ, ಶ್ರದ್ಧೆ, ಆರಾಧನೆಗಳು ವೈಯಕ್ತಿಕ ಅಹಂ ಮೂಲದಿಂದ, ವೈಯಕ್ತಿಕ ಸ್ವಾರ್ಥ ಮೂಲದಿಂದ, ಲಾಭದ ಉದ್ದೇಶಕ್ಕಾಗಿ ನಡೆಯದೆ ಸರ್ವವ್ಯಾಪಿಯಾದ ಪರಮೇಶ್ವರನ ಕಾರಣಕ್ಕಾಗಿ ನಡೆಯಬೇಕು ಎಂಬುದಾದಾಗ, ಆ ಸರ್ವೇಶ್ವರನು ಸರ್ವಶಕ್ತನು, ಅನಂತನು, ಸರ್ವವ್ಯಾಪಿಯೂ ಆಗಿರ್ತಾನೆ. ಯಾವುದೋ ಒಂದು ಪಂಥಕ್ಕೆ, ಯಾವುದೋ ಒಂದು ಸಮೂಹಕ್ಕೆ, ಯಾವುದೋ ಒಂದು ದೇಶಕ್ಕೆ, ಯಾವುದೋ ಒಂದು ಕಾಲಕ್ಕೆ ಬದ್ಧನಲ್ಲ. ಕಾಲ ದೇಶಾತೀತವಾಗಿ, ನಾಮರೂಪಾತೀತವಾಗಿ ಎಲ್ಲವನ್ನೂ ಉದ್ಧರಿಸ್ಲಿಕ್ಕಾಗಿ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆಯೋ ಅದರ ಸ್ವರೂಪವನ್ನಷ್ಟೇ ನಾನು ಪೂಜಿಸ್ತೀನಿ, ಸೇವಿಸ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮೂರನೇ ಅಂಶದಲ್ಲಿ. ಇಲ್ಲಿ ಗೀತೆಯನ್ನು ಕೂಡ ನಾವು ಪರಿಗಣಿಸಬಹುದು. ಅಲ್ಲಿ ಪ್ರಧಾನವಾಗಿ ನಿಷ್ಕಾಮ ಕರ್ಮವನ್ನು ಭಗವಂತ ಕೃಷ್ಣ ಬೋಧಿಸ್ತಾನೆ. ಭಗವಂತ ಕೃಷ್ಣ ಶ್ರೀ ಅರವಿಂದರಿಗೂ ಕೂಡ ಜೈಲಿನಲ್ಲಿ ಮಾರ್ಗದರ್ಶನ ಮಾಡಿದ್ದರ ಬಗ್ಗೆ ನಾವು ಕೇಳಿದ್ದೀವಿ, ಓದಿದ್ದೀವಿ. ಆದರೆ ಅರವಿಂದರು ಮುಂದುವರೆದು ನಮ್ಗೆ ಹೇಳ್ತಾರೆ ಒಂದು ಮಾತು, ಈ ಎಲ್ಲದರ ಆಚೆಗೂ ಕೂಡ ಜೀವ ಹೋಗಬಲ್ಲ, ವಿಶ್ವಾತ್ಮನ ಸಾಕ್ಷಾತ್ಕಾರದ ಪರಿಪೂರ್ಣತೆಯನ್ನ ಮಾಡಿಕೊಳ್ಳಬಲ್ಲ, ಪರಮೇಶ್ವರನ ವಿಶ್ವಾತ್ಮನ ಪರಿಪೂರ್ಣ ಅವಸ್ಥೆಯನ್ನ ಪೂರ್ಣಯೋಗದ ಪಥಿಕ ಹೊಂದಬಲ್ಲ. ಅದೇ ನಮ್ಮ ಪೂರ್ಣಯೋಗದ ಉದ್ದೇಶ ಅಂತ ಹೇಳಿ ಮಹರ್ಷಿ ಅರವಿಂದರು ಘೋಷಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕಟಿತ ಬ್ರಹ್ಮಾಂಡದಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಮಹಾಶಕ್ತಿ ಸ್ವರೂಪ ಕರ್ಮ ಪ್ರಭು, ಅದರ ಸಾಮರ್ಥ್ಯಗಳೇನಿದಾವೆ, ಅದರ ಜ್ಯೋತಿ ಏನಿದೆ, ಅದರ ಪ್ರೀತಿ ಏನಿದೆ, ಅದರ ನೀತಿ ಏನಿದೆ, ಆ ಎಲ್ಲವನ್ನ ಗ್ರಹಿಸಿದ್ದಾದ ಮೇಲೆ ಕರ್ಮವನ್ನ ಪೂರ್ಣಯೋಗ ಪಥಿಕ ಹೇಗೆ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಆಂತರಿಕವಾಗಿ ಸನಾತನ ಸ್ವರಾಜ್ಯದ ಸ್ವಾತಂತ್ರ್ಯದ ಮೂಲಕ ಅವನ ಕರ್ಮಗಳನ್ನ ಅವನು ಮಾಡ್ತಾನಂತೆ. ಅಂದರೆ ಏನು? ಬಾಹ್ಯ ನಿಯಂತ್ರಣಗಳಿಂದ ಪಾರಾಗ್ತಾನೆ. ಆಂತರ್ಯದ ಪ್ರಚೋದನೆಗಷ್ಟೇ ಅವನು ಮಾನ್ಯತೆ ಕೊಡ್ತಾನೆ. ಆಂತರ್ಯದಲ್ಲಿ ಪರಮ ಪುರುಷನೇ ನಿವಾಸಿಯಾಗಿರೋ ಕಾರಣಕ್ಕಾಗಿ ಅವನ ಪ್ರಚೋದನೆಯೇ ಎಲ್ಲ ಕರ್ಮಗಳ ಹಿಂದೆಗಡೆ ಇರ್ತದಾಗಿ ಪೂರ್ಣಯೋಗ ಪಥಿಕ ಆ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಎಲ್ಲರಿಂದ ಬಿಡುಗಡೆಯನ್ನು ಹೊಂದಿ ಕರ್ಮದಲ್ಲಿ ನಿರತನಾಗಿರ್ತಾನೆ. ಆ ಎಲ್ಲ ಕರ್ಮಗಳು ತೀರಾ ಅಂತರಾಳದ, ಅಂತರಾತ್ಮನ, ಚೈತ್ಯಾತ್ಮನ, ಚೈತ್ಯ ಪುರುಷನ ಇಚ್ಛೆಗೆ ಅನುಗುಣವಾಗಿ ಬಾಹ್ಯ ನಿಯಂತ್ರಣಗಳಿಂದ ಬಿಡುಗಡೆಯನ್ನು ಹೊಂದಿ ಯಾವ ಬಹಿರಂಗದ ಭಾವಗಳಿಗೂ, ಬಹಿರಂಗದ ಭೌತಿಕ ನಿಯಂತ್ರಣಗಳಿಗೂ ಒಳಗಾಗದೆ ಸಂಪೂರ್ಣ ಅರಿವಿನ, ಬೆಳಕಿನ, ಪ್ರೀತಿಯ ಒಂದು ನೀತಿಯ ಕರ್ಮಗಳಾಗಿರ್ತವೆ. ಅದಕ್ಕೆ ಉದಾಹರಣೆ ಬೇಕಾದ್ರೆ ನಾವು ಒಂದು 2-3 ನೋಡ್ಕೊಳ್ಬಹುದು. ಜನಕ ಮಹಾರಾಜ, ಭಗವಾನ್ ಶ್ರೀಕೃಷ್ಣ, ಶ್ರೀರಾಮ, ಇವರೆಲ್ಲರೂ ಕರ್ಮಗಳನ್ನು ಮಾಡಿದ್ದಾರೆ. ಯಾವ ಕರ್ಮವನ್ನು ತಮಗಾಗಿ ಮಾಡಿದವರಲ್ಲ, ಎಂಥ ಸಂದರ್ಭದಲ್ಲೂ ಕರ್ಮವನ್ನು ಬಿಟ್ಟವರಲ್ಲ.
ಜೀವನದ ಎಲ್ಲ ಸನ್ನಿವೇಶಗಳಲ್ಲಿ ಕರ್ಮಾಚರಣೆಗೆ ಅವರು ಸನ್ನದ್ಧರಾಗಿ ಟೊಂಕ ಕಟ್ಟಿ ನಿಂತಿದ್ರು. ಪವಿತ್ರ ಕರ್ಮಗಳಲ್ಲಿ ಸದಾ ತೊಡಗಿದ್ರು. ಹಾಗೆ ಪೂರ್ಣಯೋಗದ ಸಾಧಕ ತನ್ನ ಸಮಸ್ತ ಜೀವನದಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ಕರ್ಮದಲ್ಲಿ ತೊಡಗಬೇಕಾಗತ್ತೆ. ಅದಕ್ಕೆ ಅವನು ಆಶ್ರಯಿಸುವಂಥದ್ದು ಅಂತರ್ವಾಣಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಕಾರ್ಯದ ಪ್ರಭು ಅಂತರಂಗ ನಿವಾಸಿ ಚೈತ್ಯ ಪುರುಷ ಆಳದಿಂದ ಪ್ರಕಟಿಸ್ತಾನೆ. ಏನು ಮಾಡಬೇಕು ನೀನು ಅನ್ನುವಂಥದ್ದನ್ನ, ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಗೆ ಅನ್ನುವಂಥದ್ದನ್ನು ಅವನು ತೀರ್ಮಾನಿಸ್ತಾನೆ. ಅದರಂತೆ ನಡ್ಕೊಳ್ಬೇಕು. ಅಹಂಮುಕ್ತವಾಗಿದ್ದು ಹೃದಯ ಬುದ್ಧಿಗಳು ಶುದ್ಧವಾಗಿದ್ದಾಗ ಅಂತರ್ವಾಣಿ, ಅಂತರಾತ್ಮನ ಪ್ರಚೋದನೆ ಗೋಚರಿಸ್ತದೆ, ತಿಳಿತದೆ. ಕರ್ಮದ ಪ್ರಭು ಅವಾಗ ಈ ದೇಹ ಸತ್ತೆಯ ಮೂಲಕ ತನ್ನ ಕರ್ಮವನ್ನು ನಡೆಸೋದಕ್ಕೆ ಸುಲಭವಾಗಿ ಅವಕಾಶವಾಗುತ್ತೆ. ನಮ್ಮ ಹೃದಯದ ಆಳದಲ್ಲಿರುವವನು ನಮಗೆ ಗೋಚರಿಸಬೇಕಾದ್ರೆ ಸರ್ವ ರೀತಿಯ ಅಹಂಕಾರ ಅಳೆದಿರಬೇಕು. ಪ್ರಕೃತಿಯ ಪರಿಶುದ್ಧತೆ ನಮ್ಮಲ್ಲಿ ನೆಲೆಸಿರಬೇಕು. ಆಗ ಮಾತ್ರ ಆ ಅಸ್ತಿತ್ವದಿಂದ ಬರ್ತಕ್ಕಂಥ ಕರ್ಮ ಅಂತರಾತ್ಮನ ಆದೇಶದಿಂದ, ಅಂತರಾತ್ಮನ ಪ್ರಚೋದನೆಯಿಂದ ಸಂಭವಿಸುತ್ತದೆ. ಆಸೆ ಆಸಕ್ತಿಗಳಿಂದ ದೂರಾಗಿ ಅನಂತ ಸತ್ಯ ಪಾವಿತ್ರ್ಯಗಳಲ್ಲಿ ನೆಲೆಸಿ ಅಮರ ದಿವ್ಯ ಪರಾತ್ಪರ ಪರಮಾತ್ಮನಿಂದಲೇ ನಿಯಂತ್ರಿತನಾಗಿ ಜೀವನ ಯಾತ್ರೆಯನ್ನು ಸಾಗಿಸ್ತಾ ಇರ್ತಕ್ಕಂಥ ಸಾಧಕ, ಅವನ ಕರ್ಮ ಆತನ ಪ್ರಕೃತಿ ಸ್ವಭಾವ ಸ್ವಧರ್ಮಗಳಿಗೆ ಅನುಗುಣವಾಗಿ ಪರಾಶಕ್ತಿಯಿಂದಲೇ ಮಾರ್ಗದರ್ಶನವನ್ನು ಹೊಂದುತ್ತಿರುತ್ತವೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾದಂಥ ಒಂದು ಮಹರ್ಷಿ ಅರವಿಂದರ ಒಂದು ತಿಳುವಳಿಕೆ, ಅವರ ಸ್ವಾನುಭವ ಅಂತ ಹೇಳಿ ನಮಗಾದರೂ ಅನ್ನಿಸ್ತದೆ. ಅವರ ಜೀವನವನ್ನು ನಾವು ನೋಡಿದಾಗ ಮಹರ್ಷಿ ಅರವಿಂದರು ಆಸೆಗಳಿಂದ ಮುಕ್ತರಾಗಿದ್ರು, ಆಸಕ್ತಿಗಳಿಂದ ಮುಕ್ತರಾಗಿದ್ರು, ಜಗತ್ತಿನ ಜಂಜಾಟಗಳಿಂದ, ಜಗತ್ತಿನ ಸರ್ವ ಆಕರ್ಷಣೆಗಳಿಂದ ಪಾರಾಗಿದ್ರು, ದೂರಾಗಿದ್ರು. ಪಾವಿತ್ರತೆಯಲ್ಲಿ ಸದಾಕಾಲ ಬುದ್ಧಿ ಮನ ಚಿತ್ತ ಅಹಂಕಾರಗಳನ್ನ ತೊಡಗಿಸ್ತಾ ಇದ್ರು. ಆ ಕಾರಣಕ್ಕಾಗಿ ಪರಾತ್ಪರ ದಿವ್ಯ ಪುರುಷನ ಸನ್ನಿಧಿಯನ್ನು ಅವರು ಹೊಂದಿದ್ರು. ಅವರ ಸಮಸ್ತ ಅಸ್ತಿತ್ವವನ್ನು ಆ ದಿವ್ಯ ಪುರುಷನ ಪದತಲದಲ್ಲಿ ಸಮರ್ಪಿಸಿದರು. ದಿವ್ಯ ಪುರುಷರೇ ಆದರು, ಮಹಾಯೋಗಿ ಆದರು, ಜಗನ್ಮಹಾಕವಿ ಆದರು, ದಾರ್ಶನಿಕರಾದರು, ಅತಿಮಾನಸ ಯೋಗಿಯಾದರು. ಜೀವನ ಯಾತ್ರೆಯಲ್ಲಿ ಅವರ ಕರ್ಮಗಳೇನಿದ್ದಾವೆ, ಅವರ ಗ್ರಂಥಗಳ ರಚನೆ ಏನಿದೆ, ಅವರ ಬುದ್ಧಿಭಾವಗಳು, ಮನಸ್ಸು, ದೇಹಗಳು ಯಾವ ಕರ್ಮಗಳಲ್ಲಿ ತೊಡಗಿದಾವೆ ಅವೆಲ್ಲ ಪವಿತ್ರವಾಗಿ ಹೋಗಿದ್ದಾವೆ. ಇವತ್ತಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿದ್ದಾವೆ. ಪ್ರಕೃತಿ ಸ್ವಭಾವಗಳನ್ನ ರೂಪಾಂತರ ಮಾಡ್ತಕ್ಕಂಥ ಶಕ್ತಿಯನ್ನು ಧರಿಸಿದ್ದಾರೆ. ಯಾಕೆಂದ್ರೆ ಪರಾಶಕ್ತಿಯಿಂದ ಅವರು ಮಾರ್ಗದರ್ಶನವನ್ನು ಸದಾಕಾಲ ಪಡಿತಾ ಇದ್ರು ಅನ್ನೋದಕ್ಕೆ ಅವರ ಸಾಹಿತ್ಯದಲ್ಲಿ ಬೇಕಾದಷ್ಟು ನಿದರ್ಶನಗಳು, ಉದಾಹರಣೆಗಳು ನಮಗೆ ಸಿಗ್ತವೆ. ಸದಾಕಾಲ ನಿಮ್ನ ಪ್ರಕೃತಿಯಿಂದ ಪಾರಾಗಿ ಸಮಸ್ತ ನಿಮ್ನ ಪ್ರಕೃತಿಯ ಮೂಲದಲ್ಲಿ ಪರಾಶಕ್ತಿಯೇ ತೊಡಗಿದೆ ಎನ್ನುವುದರ ಗೋಚರ ತಿಳುವಳಿಕೆಯನ್ನು ಹೊಂದಿದವರಾಗಿ ಮಹರ್ಷಿ ಅರವಿಂದರು ತಮ್ಮ ಇಡೀ ವ್ರತ ನಿಷ್ಠ ಜೀವನವನ್ನು ಜೀವಿಸಿದರು. ಜ್ಞಾನಯೋಗದ ಉತ್ತುಂಗ ಶಿಖರವನ್ನ ಮುಟ್ಟಿದ ಯೋಗಿ ಅಂತ ಅನ್ನಿಸಿಕೊಂಡ್ರು. ಪ್ರಕೃತಿಯ ಎಲ್ಲ ವಿಚಾರ ಸಂಕಲ್ಪ ಕರ್ಮಗಳನ್ನ ತಮ್ಮ ಅತಿಮಾನಸ ಶಕ್ತಿ ಯೋಗದಿಂದಲೇ ಪ್ರಭಾವಿಸ್ತಕ್ಕಂಥ ಸಾಧ್ಯತೆ ಒಂದಿದೆ ಅನ್ನೋದನ್ನ ತಿಳಿದರು. ಆ ಕಾರ್ಯದಲ್ಲಿ ತೊಡಗಿದರು. ಸನಾತನದಲ್ಲಿ ಏಕಾಗ್ರರಾಗಿ ಅತೀತದಲ್ಲಿ ಸದಾಕಾಲ ತಲ್ಲೀನರಾಗಿದ್ರು. ಇದು ಅವರಿಗೆ ಅನಿವಾರ್ಯವಾಗಿ ಏನಿರಲಿಲ್ಲ. ಬೇರೆ ಎಲ್ಲ ಯೋಗಿಗಳಂತೆ ತಮ್ಮ ಸಾಧನೆ ಒಳಗಡೆ ತಮ್ಮ ಆನಂದದಲ್ಲಿ ತಾವು ಲೀನರಾಗಿ ಇರಬಹುದಾಗಿತ್ತು. ಆದರೆ ಜಗತ್ತಿನಲ್ಲಿ ಜಡದ ಚೈತನ್ಯದಲ್ಲಿ, ಜಡದ ಅವಸ್ಥೆಯಲ್ಲಿ ಒಂದು ರೂಪಾಂತರ ಮಾಡಬೇಕು, ತರಬೇಕು. ಅದಕ್ಕಾಗಿ ಶಕ್ತಿಧಾರೆಗಳನ್ನ ಈ ಭೂತಲಕ್ಕೆ ಇಳಿಸಬೇಕು ಅಂತಕ್ಕಂಥ ವೃತನಿಷ್ಠ
ಸಂಕಲ್ಪದ ಬದುಕನ್ನು ಅವರು ಆರಿಸಿಕೊಂಡರು. ಪೂರ್ಣಯೋಗವನ್ನು ಅದಕ್ಕಾಗಿ ನಮಗೆ ಬೋಧಿಸಿದರು. ಕರ್ಮ, ಭಕ್ತಿ, ಜ್ಞಾನ ಇವುಗಳನ್ನು ಸಂಗಮಿಸುವಂತೆ ಸಾಧನೆಯನ್ನು ಮಾಡಿ ನಿದರ್ಶಿಸಿದರು. ಆ ಎಲ್ಲ ಶಕ್ತಿಧಾರೆಗಳು, ಊರ್ಧ್ವಲೋಕದ ದೇವತಾ ಶಕ್ತಿಗಳು ಈ ಮಹರ್ಷಿ ಅರವಿಂದರ ಪ್ರಣೀತವಾಗಿರ್ತಕ್ಕಂಥ ದಿವ್ಯ ಜೀವನ, ಯೋಗ ಸಮನ್ವಯ, ಪರಮಹಾಕಾವ್ಯ ಸಾವಿತ್ರಿ ಇತ್ಯಾದಿ ಇತ್ಯಾದಿ ಗ್ರಂಥ ರಾಶಿಗಳಲ್ಲಿ ನಿಹಿತವಾಗಿದೆ. ಅವುಗಳನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಪರಾಂಬರಿಸಿ ಅಧ್ಯಯನ ಮಾಡಿ ಮನಸ್ಸು, ಬುದ್ಧಿ, ಚಿತ್ತಗಳನ್ನು ಅವುಗಳಲ್ಲಿ ತೊಡಗಿಸಿ ನತಮಸ್ತಕರಾಗಿ ನಮಸ್ಕರಿಸುವ ಒಂದು ಭಂಗಿಯಲ್ಲಿ ಸದಾಕಾಲ ವಿನೀತರಾಗಿ ವಿಧೇಯರಾಗಿ ನಾವು ಬದುಕನ್ನು ನಡೆಸಿದಾಗ ಈ ಪೂರ್ಣಯೋಗದ ಹಾದಿಯೊಳಗಡೆಗೆ ಸಾಕಷ್ಟು ಮುಂದುವರಿದು ಆ ಶಕ್ತಿ, ಜ್ಯೋತಿ, ಆನಂದವನ್ನು ನಾವು ಅನುಭವಿಸಬಹುದು, ನಮ್ಮೊಳಗಡೆಗೆ ಅವತರಿಸುವಂತೆ ನಾವು ಪ್ರಾರ್ಥಿಸಬಹುದು. ಆ ನಂತರದಲ್ಲಿ ನಮ್ಮ ಪರಿಸರದಲ್ಲಿ ಅವುಗಳನ್ನು ಹಬ್ಬಿಸಬಹುದು ಅನ್ನುವಂಥದ್ದು ಸ್ಪಷ್ಟವಾದ ತಿಳುವಳಿಕೆ, ಸ್ವಾನುಭವ ಎಲ್ಲರಿಗೂ ಉಂಟಾಗಲಿ, ಈ ಮಹಾಕಾರ್ಯದಲ್ಲಿ ಎಲ್ಲರೂ ತೊಡಗಲಿ ಅಂತ ಹೇಳಿ ಭಾವಿಸ್ತಾ, ಈ ಹೊತ್ತು 1 ಗಂಟೆಯ ಈ ಅವಧಿಯಲ್ಲಿ ಈ ಒಂದು ಪವಿತ್ರವಾದಂತಹ ವಿಭೂತಿ ಪೂಜೆಯನ್ನು, ಮಹರ್ಷಿ ಅರವಿಂದರ ಸದ್ಭಾವಗಳನ್ನು, ಹೃದ್ಭಾವಗಳನ್ನು, ಅವರ ಚಿದ್ಭಾವಗಳನ್ನು, ಅತಿಮಾನಸ ಜ್ಯೋತಿಯನ್ನು ಹೊಂದಿರತಕ್ಕಂಥ ಈ ಒಂದು ಅಕ್ಷರದ ಪಾತ್ರೆಗಳನ್ನು ತಮ್ಮೆಲ್ಲರ ಅತ್ಯಂತ ಪವಿತ್ರವಾದ ಮನಸ್ಸುಗಳಿಗೆ ತಲುಪಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ಅಜಿತ್ ಸಪ್ನೀಸ್ ಸರ್ ಅವ್ರಿಗೂ, ಶ್ರೀಮತಿ ವೈಶಾಲಿ ಅವ್ರಿಗೂ ಮತ್ತು ಈ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಳಿತಾಗಲಿ, ಈ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ ತಾವೆಲ್ಲರೂ ಅಂತ ಹೇಳಿ ಭಾವಿಸಿ ಹಾರೈಸಿ ನನ್ನ ಮಾತುಗಳಿಗೆ ಮಂಗಳ ಹಾಡ್ತೀನಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಪ್ರೊಫೆಸರ್ ನಂದೀಶ್ ಅವರು. ಇವತ್ತು ತುಂಬಾ ಚೆನ್ನಾಗಿತ್ತು ಕರ್ಮಯೋಗ ಬಗ್ಗೆ. ಎನಿಬಡಿ ಹ್ಯಾಸ್ ಎನಿ ಕ್ವೆಶ್ಚನ್ಸ್? ಯಾರಿಗೂ ಪ್ರಶ್ನೆ ಕೇಳಬೇಕಾ? ಓಕೆ. ಕರ್ಮಯೋಗ ಅಂದ್ರೆ ನಮ್ಮ ಎಲ್ಲಾ ಕಾರ್ಯದಲ್ಲಿ ಪರಿಪೂರ್ಣತಾ ತರಬೇಕು. This is a new concept which was not there before, which is given to us by Sri Aurobindo. And ಪ್ರೊಫೆಸರ್ ನಂದೀಶ್ ಅವರೇ, ನೀವು ಇಲ್ಲಿ ಕರ್ಮಯೋಗ ಬಗ್ಗೆ ಪೂರ್ಣ ವಿಸ್ತಾರದಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ in the light of Sri Aurobindo. He has really beautifully summarized how through karma yoga one can become an instrument of the divine. Thank you very much ಪ್ರೊಫೆಸರ್ ನಂದೀಶ್ ಅವರೇ. ಇವಾಗ ನಮ್ದು ನೆಕ್ಸ್ಟ್ ಟಾಕ್ ಡಿಸೆಂಬರ್ ಮಂತ್ ಅಲ್ಲಿ ಇರುತ್ತೆ. ಸೊ ಡೇಟ್ಸ್ ನಾವು ನಿಮ್ಗೆ ತಿಳಿಸ್ತೇವೆ. ಸೊ ವಿ ಕ್ಲೋಸ್ ದಿಸ್ ಸೆಷನ್ ವಿತ್